ಸೊ ಕೃಷಿಕರು ಈಗ ಎಲ್ಲ ಸಹ ಹೇಳ್ತಾರೆ, ಕೃಷಿಕರೇ ಮಧ್ಯವರ್ತಿಗಳನ್ನ ಸ್ಕಿಪ್ ಮಾಡಿ ಮಾರಾಟ ಮಾಡಬೇಕು ಎಲ್ಲ ವಿಷಯ ಸೆಂಟೆನ್ಸ್ ಫುಲ್ ಇಟ್ ಇಸ್ ಕರೆಕ್ಟ್. ಇಂಡಿಯಾದಲ್ಲಿ ಅಷ್ಟೊಂದು ಆಕ್ಸೆಪ್ಟೆನ್ಸ್ ಮಾಡ್ತಾರ ಎಷ್ಟು ಸ್ಮೆಲ್ಲಿ ಫ್ರೂಟ್ ಅನ್ನ ನನಗೆ ಗೊತ್ತಿಲ್ಲ. ನಮ್ಮ ಹಣ್ಣು ತಿಂದವರೆಲ್ಲ ಒಳ್ಳೇದಿದೆ ಅಂತ ಹೇಳಿದ್ದಾರೆ. ಅದಕ್ಕೆ ಸ್ವಲ್ಪ ಕಂಪ್ಯಾರಿಟಿವ್ಲಿ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಉಂಟು. ಕೃಷಿಗೆ ಸಂಬಂಧಪಟ್ಟಂತ ಒಂದು ಯೂಟ್ಯೂಬ್ ಚಾನೆಲ್ ಆಗಿ ಸಮಗ್ರ ಒಂದು ಕೃಷಿ ಕೈತೋಟಗಳು, ಸಣ್ಣ ರೈತರಿಂದ ಹಿಡಿದು ದೊಡ್ಡ ರೈತರ ತನಕ ನೀವು ವಿಶೇಷವಾಗಿ ಆಹಾರ ಬೆಳೆಗಳಿರ್ಬೋದು, ಹಣ್ಣಿನ ಬೆಳೆಗಳಿರ್ಬೋದು, ತರಕಾರಿ ಇರ್ಬೋದು, ಕೈತೋಟಗಳಿರ್ಬೋದು, ಇದ್ರ ಬಗ್ಗೆ ಎಲ್ಲ ಬಹಳ ಚಂದ ವಿಡಿಯೋಗಳನ್ನ ಮಾಡ್ತಾ ಇದ್ರಿ. ಲೈಕ್ ನಂಗೆ ಅಗ್ರಿಕಲ್ಚರ್ ಇದು ಏನು ಸಹ ಬ್ಯಾಕ್ ಗ್ರೌಂಡ್ ಇಲ್ಲ. ಮತ್ತೆ ಪರ್ಸನಲಿ ನಾನು ಹಣ್ಣಿನ ಬಗ್ಗೆ ಪ್ಯಾಷನ್ ಇರುವವಳಲ್ಲ. ನಾನು ನನ್ನ ಜೀವಮಾನದಲ್ಲಿ ಒಂದು ಅಂಗಡಿಗೆ ಹೋಗಿ 100 kg ಹಣ್ಣು ಹೇಗೆ ಸ್ಟೋರ್ ಮಾಡ್ತಾರೆ ಅಂತ ಸಹ ನಾನು ನೋಡಿರ್ಲಿಲ್ಲ. ಇಂಟರ್ವ್ಯೂಗೆ ಬಂದಾಗ ಎಲ್ಲರೂ ಸಹ ಅದರದ್ದು ಬೆಲೆ ನೋಡ್ತಾರೆ, ಕ್ವಾಂಟಿಟಿ ಎಷ್ಟು ಮಾರ್ಬೋದು ಅಂತ ಅವರೊಂದು ಅಂದಾಜ್ ಹಾಕ್ತಾರೆ. ಅಂಡ್ ದೇ ಆರ್ ಲೈಕ್ ಲಕ್ಷಗಟ್ಲೆ ಮಾಡಿದ್ರು ಅಂತ ಹೇಳಿ. ಸೊ ಅದರದ್ದು ಫಂಗಸ್ ಇದು ಟ್ರೀಟ್ಮೆಂಟ್ ಇದೆ ಅಮೌಂಟ್ ಮನುಷ್ಯರ ಸ್ಕಿನ್ ಟ್ರೀಟ್ಮೆಂಟ್ ಗಿಂತ ಕಾಸ್ಟ್ಲಿ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವಂಥದ್ದು ಇವತ್ತು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಪಕ್ಕದ ತೆಕ್ಕಟ್ಟೆ ಪಕ್ಕದ ಕೆದೂರು ಎನ್ನುವಂಥ ಒಂದು ಗ್ರಾಮದಲ್ಲಿ ಒಂದು ಹಣ್ಣನ್ನು ಒಂದು ಕಂಪನಿ ರೀತಿಯಲ್ಲಿ, ಒಂದು ಬಿಸ್ನೆಸ್ ರೀತಿಯಲ್ಲಿ ಪಕ್ಕ ಲೆಕ್ಕಾಚಾರ ಇಟ್ಕೊಂಡು ವಿದೇಶಿ ಹಣ್ಣುಗಳನ್ನು ಬೆಳಿಬೋದು ಅನ್ನುವಂಥದ್ದನ್ನು ಇಡೀ ಸಮಾಜಕ್ಕೆ ತೋರಿಸಿರುವಂಥ ಕಾಮಾಕ್ಷಿ ಫಾರಮಲ್ಲಿ ನಾನಿರುವಂಥದ್ದು. ಇಲ್ಲಿ ನಿಮಗೆ ಕಾಣ್ತಿರುವಂಥದ್ದು ಪೂರ್ತಿ ರಂಬುಟನ್ನ ತೋಟ. ಉಡುಪಿ ಜಿಲ್ಲೆ ಅತ್ಯಂತ ದೊಡ್ಡ ತೋಟ ಅಂತ ಹೇಳ್ಬೋದು ಇದನ್ನು. ನಿಮಗೆ ತಕ್ಷಣ ಕ್ವಶನ್ ಬರ್ತದೆ, 4 ಕೈಯಲ್ಲಿ ರಂಬುಟ ಇಟ್ಕೊಂಡು ಒಂದೇ ಒಂದು ರಂಬುಟಗಳಿದ್ರಲ್ಲೆಲ್ಲ ಹೆಚ್ಚು ಕಾಣ್ತಾ ಇಲ್ಲ, ಅದನ್ನು ಕೂಡ ಇವನು ಕಂಟೆಂಟ್ ಮಾಡ್ತಾನಲ್ಲ, ಇವನು ಯಾಕೆ ಏನು ವಿಚಾರ ಮಾತಾಡ್ಲಿಕ್ಕೆ ಬಂದಿದ್ದಾನೆ ಅಂತ ಪ್ರಶ್ನೆ ಇರ್ಬೋದು. ರಂಬುಟನಲ್ಲಿ ಪ್ರಶ್ನೆ ಇದೆಯಲ್ಲ, ನಾನು ಯಾವ ಪ್ರಶ್ನೆ ನಿಮ್ಗೆ ಬರುತ್ತೆ ಅದಕ್ಕೆ ಉತ್ತರ ಕೊಡೋದಕ್ಕೋಸ್ಕರ ಬಂದಿರುವಂಥದ್ದು. ರಂಬುಟನ್ ಅಂತ ಹೇಳಿದ್ರೆ ಈ ಸಂದರ್ಭಕ್ಕಿಂತ ಮೊದಲು ಕೊಯ್ಲಾಗಿ ಮಾರ್ಕೆಟ್ಗೆ ಹೋಗಿರಬೇಕು. ಇದರ ನಂತರ ಹೂವಾಗಿ ಇದರ ನಂತರ ಕಾಯಿ ಆದರೆ ರೇಟು ಇರುವುದಿಲ್ಲ, ಅತ್ಯುತ್ತಮ ಕ್ವಾಲಿಟಿಯ ಕಾಯಿಯೂ ಕೂಡ ಬರೋದಿಲ್ಲ. ಹಾಗಾದರೆ ಇವರು ಈ ರೀತಿ ಯೂನಿಫಾರ್ಮಿಟಿಯಾಗಿ ಒಂದೇ ಒಂದು ಗಿಡದಲ್ಲೂ ಕೂಡ ಹೆಚ್ಚು ಕಾಯಿ ಇಲ್ಲದ ರೀತಿಯಲ್ಲಿ ಎಲ್ಲದೂ ಕೊಯ್ಲು ಆಗಬೇಕು ಅಂತ ಹೇಳಿದ್ರೆ ಇದಕ್ಕೆ ಏನಾದರೂ ಒಂದು ವಿಶೇಷವಾಗಿರುವಂಥ ರೀಸನ್ ಬೇಕಲ್ಲ, ಏನಾದರೂ ಒಂದು ಪ್ರಯತ್ನ ಪಟ್ಟಿರಬೇಕಲ್ಲ. ಆ ಪ್ರಯತ್ನ ಏನು, ಇದರ ಪ್ರೌನಿಂಗ್ ಹೇಗೆ ಮಾಡುವಂಥದ್ದು, ಇದಕ್ಕೆ ಏನೇನು ರೀತಿಯ ಕೃಷಿಯ ಕ್ರಮಗಳನ್ನು ಅನುಸರಿಸಬೇಕು, ಮತ್ತು ಯೂನಿಫಾರ್ಮಿಟಿಯಾಗಿ ಎಲ್ಲ ಗಿಡದಲ್ಲಿ ಅತ್ಯುತ್ತಮವಾಗಿರುವಂಥ ರಂಬುಟನ್ನು ಹೇಗೆ ಮಾಡುವಂಥದ್ದು ಅನ್ನುವಂಥದ್ದನ್ನು ತೋರಿಸೋದಕ್ಕೋಸ್ಕರ ಬಂದಿರುವಂಥದ್ದು. ನಮ್ಮೊಟ್ಟಿಗೆ ಇವತ್ತು ದಿವ್ಯಾ ನಾಯಕ್ ಅವರಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಿ? ಆರಾಮಿದ್ದಾರೆ. ಇವತ್ತು ನೀವು ಬೇರೆ ಬೇರೆ ರೀತಿಯ ವ್ಯವಹಾರವನ್ನು ಮಾಡುವಂಥವ್ರು, ಅಂಥದ್ರಲ್ಲಿ ಕೃಷಿ ಕ್ಷೇತ್ರಕ್ಕೆ ಬಂದು ಯಶಸ್ವಿಯಾಗಿ ನಿಮ್ಮ ಇಡೀ ಫಾರ್ಮು ತುಂಬ ಸೌಂಡ್ ಮಾಡ್ತಿದೆ, ಎಲ್ಲ ಕಡೆಗೆ ಜನರಿಗೆ ಪಸರಿಸಿದೆ. ಅದರ ಜೊತೆಗೆ ನಿಮ್ಮ ತಂದೆಯವರಿಗೂ ಇದೇ ಕೃಷಿ ಕ್ಷೇತ್ರಕ್ಕೆ ಪ್ರಶಸ್ತಿಗಳು ಕೂಡ ಸಿಕ್ಕಿದೆ. ಈ ಕ್ಷೇತ್ರಕ್ಕೆ ಬರಬೇಕು ಅಂತ ಹೇಳಿದ್ರೆ ಇದಕ್ಕೊಂದು ವಿಶ್ವಾಸ ಬೇಕು, ಇದಕ್ಕೊಂದು ಅನುಭವ ಬೇಕು. ನೀವು ಯಾವ ಪ್ರೊಸೆಸ್ಸಲ್ಲಿ ಈ ಕ್ಷೇತ್ರಕ್ಕೆ ಬಂದ್ರಿ? ನನಗೆ ಎಂತ ಸಹ ಅನುಭವ ಇರ್ಲಿಲ್ಲ. ನಮ್ಮ ತಂದೆ ಸಹ ರೈಸ್ ಮಿಲ್ಲರು, ಮಾತ್ರ ಇದದು ಸಣ್ಣ ಪುಟ್ಟ ಗದ್ದೆ ಮಾತ್ರ. ಸೊ ಈ ತರ ಹಾರ್ಟಿಕಲ್ಚರ್ ಫೀಲ್ಡ್ ಅಲ್ಲಿ ನಮಗೆ ಯಾವುದೇ ಸಹ ಅನುಭವ ಇರ್ಲಿಲ್ಲ. ಮತ್ತೆ ಅವ್ರು ಈ ಜಾಗ ತಗೊಂಡ್ರು, ಅವರಿಗೆ ಹಣ್ಣುಗಳ ಮೇಲೆ ತುಂಬಾ ಪ್ಯಾಷನ್, ಪ್ರೀತಿ. ಸೊ ಹಣ್ಣಿದೊಂದು ತೋಟ ಮಾಡ್ಬೇಕು ಅನ್ನುವಂಥದ್ದು ಅವರಿಗೊಂದು ಮನಸ್ಸಿಗೆ ಬಂತು. ಬೇರೆ ಬೇರೆ ಸುಮಾರು ತೋಟ ಎಲ್ಲ ನೋಡಿದ್ರು. ಮತ್ತೆ ಮಿಯ ಪದವಿನಲ್ಲಿ ಡಾಕ್ಟರ್ ಚಂದ್ರಶೇಖರ್ ಚೌಟ ಅವರ ತೋಟದಲ್ಲಿ ರಂಬುಟಾನ್ ಇತ್ತು. ಸೊ ಅದರಿಂದ ಅವ್ರಿಗೆ ಅದು ಖುಷಿಯಾಗಿ ಅದನ್ನ ಮತ್ತೆ ನಾವು ಇಲ್ಲಿ ಸಹ ಮಾಡುವ ಅಂತ ಹೇಳಿ ಇಲ್ಲಿ ತೋಟ ಮಾಡಿದ್ದು. ಸೊ ಹಾಗೆ ಇನಿಷಿಯಲಿ ನಮ್ಮ ಹತ್ರ ಒಂದು 5 ವೆರೈಟಿದು ಹಲಸಿತ್ತು. ಮತ್ತೆ ಅದರಲ್ಲಿ ವಿಯೆಟ್ನಾಂ ಮತ್ತೆ ಪ್ರಕಾಶ್ ಚಂದ್ರ ಹೋಗಿ 3 ವೆರೈಟಿಯ ಹಲಸು ಈಗ ಅದರಲ್ಲಿ ಉಳಿದಿದೆ. ಅದರ ಒಟ್ಟಿಗೆ ಅದು ಹೋದ ಜಾಗದಲ್ಲಿ ನಾವೀಗ ಮಂಗಳ ಅರ್ಲಿ, ಬೆಲ್ಜಿಯಂ ಸಿಲ್ವರು, ಮತ್ತೆ ಕಾಂಬೋಡಿಯನ್ ಆರೆಂಜ್, ಸಿಂಧೂರ, ಹೀಗೆ ಬೇರೆ ಬೇರೆ ವೆರೈಟಿಯ ಹಲಸಿನ ಗಿಡಗಳನ್ನ ನಾವು ನಟ್ಟಿದ್ದೇವೆ. ಮತ್ತೆ ಸ್ಟಾರ್ಟಿಂಗ್ ಅಲ್ಲಿ ನಾವು ಈ ರಂಬುಟಾನ್ ಇದು ಮಧ್ಯೆ ಇಂಟರ್ಕ್ರಾಪ್ ಆಗಿ ಪೈನಾಪಲ್, ಪಪ್ಪಾಯ, ಮತ್ತೆ ಇನ್ನೊಂದು ನಮ್ಮ ಅಟ್ಯಾಚ್ಡ್ ಪ್ಲಾಟ್ ಇದೆ, ಅಲ್ಲಿ ಡ್ರ್ಯಾಗನ್ ಸಪರೇಟ್, ಹೀಗೆ ಎಲ್ಲ ಮಾಡಿದೆವು. ಈಗ ಡ್ರ್ಯಾಗನ್ ತುಂಬಾ ಕಾಮನ್ ಆಗಿದೆ. ಮತ್ತೆ ಕರಾವಳಿಗೆ ಡ್ರ್ಯಾಗನ್ ಅಷ್ಟು ಸೂಟೇಬಲ್ ಸಹ ಅಲ್ಲ, ಇಲ್ಲಿಗೆ ತುಂಬಾ ಫಂಗಸ್ ಇದು ಪ್ರಾಬ್ಲಮ್ ಬರ್ತದೆ. ಪೈನಾಪಲ್ ಇದು ಅದರದ್ದು ಶೆಲ್ಫ್ ಲೈಫ್ ಆಯ್ತು. ಮತ್ತೆ ರಂಬುಟಾನ್ ಗಿಡ ಸಹ ನಮ್ಮದು ದೊಡ್ಡದಾಗ್ಲಿಕ್ಕೆ ಬಂತು. ಮತ್ತೆ ಪಪಾಯ ಸಹ ಈಗ ಇದ್ರ ಮಧ್ಯೆ ನಾವು ಇಂಟರ್ಕ್ರಾಪ್ ಮಾಡುವ ಪರಿಸ್ಥಿತಿಯಲ್ಲಿ ಇಲ್ಲ. ಹಾಗೆ ಆ ಹಣ್ಣುಗಳನ್ನೆಲ್ಲ ನಾವು ಕೈ ಬಿಟ್ಟು ಎಟ್ ಪ್ರೆಸೆಂಟ್ ಈಗ ನಮ್ಮ ತೋಟದಲ್ಲಿ ನಾವು ರಂಬುಟಾನು, ಡೂರಿಯನ್ ಮತ್ತೆ ಹಲಸಿನ ಹಣ್ಣು ಬೆಳಿತಾ ಇದ್ದೇವೆ. ಇನ್ನೊಂದ್ 2 ವರ್ಷದಲ್ಲಿ ಮ್ಯಾಂಗೋಸ್ಟಿನ್ ಸಹ ಕಟಾವಿಗೆ ಬರ್ತದೆ. ರಂಬುಟಾನ್ ಎಷ್ಟು ಗಿಡ ಇದೆ? ರಂಬುಟಾನ್ ನಮ್ಮ ಹತ್ರ 800 ಪ್ಲಾಂಟ್ ಉಂಟು. ಮೇಜರ್ ಆಗಿ ನಮ್ಮ ಹತ್ರ ಇರುವಂತದ್ದು N18 ವೆರೈಟಿ. ಅದರ ಒಟ್ಟಿಗೆ ಅಲ್ಲಲ್ಲಿ ಒಂದು ಸ್ವಲ್ಪ ರಾಂಗ್ ಗ್ರೀನ್, 1-2 ಜೆರೋಯಿಮಾಸ್ ಈ ವರ್ಷ ನಟ್ಟಿದ್ದೇವೆ. ಮತ್ತೆ ಸ್ಕೂಲ್ ಬಾಯ್ ಮತ್ತೆ ಕಿಂಗ್ ಸಹ ಒಂದೆರಡು ಗಿಡಗಳುಂಟು. ರಂಬುಟದಲ್ಲಿ ಚೆನ್ನಾಗಿರೋ ವೆರೈಟಿ ಅಂತ ಹೇಳಿದ್ರೆ ಯಾವುದು? ಅದು ಅಕಾರ್ಡಿಂಗ್ ಟು ಪರ್ಸ್ಪೆಕ್ಟಿವ್ ಬದಲಾಗ್ತಾ ಹೋಗ್ತದೆ. N18
ಈಗ ಮೇಜರ್ ರಂಬುಟಾನಿಗೆ ಮಾರ್ಕೆಟಿಂಗ್ ಇರುವಂತದ್ದು ಕೇರಳದಲ್ಲಿ. ಹಾ. ಸೊ N18 ಕೇರಳದಲ್ಲಿ ಹೈಯೆಸ್ಟ್ ವೈಡ್ ಆಕ್ಸೆಪ್ಟೆನ್ಸ್ ಇರುವಂತದ್ದು N18. ಹಾ. ಅದರ ಒಟ್ಟಿಗೆ ರಾಂಗ್ ರೇಂಜ್ ಸ್ವಲ್ಪ ಬೇಗ ಬರ್ತದೆ. ಹಾ. ಲೈಕ್ ಇವಾಗ ನಿನ್ನೆ ಒಬ್ರು ಮಾತಾಡುವಾಗ ಹೇಳಿದ್ರು, ನಮ್ಮ ಕೋ ಫಾರ್ಮರ್ ಒಬ್ರು, ಹಾ. ಈಗ ಈ ಸುಳ್ಯ ಕಡಬ ಆ ಬೆಲ್ಟ್ ಅಲ್ಲಿ ಹ್ಮ್. ತುಂಬಾ ಹಕ್ಕಿಗಳ ಸಮಸ್ಯೆ ಇರ್ತದೆ. ಹೌದು. ಸೊ ಆ ಹಕ್ಕಿ ಬರುವ ಮುಂಚೆಗೆ ರಾಂಗ್ ರೇನ್ ಕಟಾವು ಮುಗ್ದಿರ್ತದೆ. ಹ್ಮ್. ಸೊ ಪ್ರಿಫರೇಬ್ಲಿ ಜನ ರಾಂಗ್ ರೇನ್ ಅನ್ನು ಆಪ್ಟ್ ಮಾಡ್ತಾ ಇದ್ದಾರೆ. ಹಾ. ಮತ್ತೆ ತುಂಬಾ ಕಂಪ್ಯಾರಿಟಿವ್ಲಿ ರಾಂಗ್ ರೇನ್ ಸ್ವೀಟ್ ಬರ್ತದೆ. ಹಾ, ಹಾ. ಜೆರೋಯಿಮಾಸ್ ಇವಾಗ ಎಟ್ ಪ್ರೆಸೆಂಟ್ ಹ್ಮ್. ಇರುವಂತದ್ದು. ಹ್ಮ್. ವೈಡ್ ಆಕ್ಸೆಪ್ಟೆನ್ಸ್ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ. ಹ್ಮ್. ಮತ್ತೆ ಕಿಂಗ್ ಸ್ಕೂಲ್ ಬಾಯ್ ಎಲ್ಲ ಎವ್ರಿ ವರ್ಷ ಅದರದ್ದು ಪರ್ಫಾರ್ಮೆನ್ಸ್ ವೇರಿ ಆಗ್ತಾ ಹೋಗ್ತದೆ. ಹಾ, ಹಾ, ದರ್ ಇಸ್ ನೋ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್. ಮಾರ್ಕೆಟ್ ಅಲ್ಲಿ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇರುವಂತದ್ದು ಮುಖ್ಯ ಆಗ್ತದೆ. ಹಾ. ಸೊ N18 ಅನ್ನುವಂಥದ್ದು ನಮ್ಮ ತೋಟದಲ್ಲಿ ಇರುವಂತದ್ದು. ಹಾ. ಇದಕ್ಕೆ ಪ್ಲಸ್ ಮೈನಸ್ ಹಾಗೆ ಉಂಟು. ಅಂದ್ರೆ ಹಾ. ತುಂಬಾ ಹಿಡಿತದೆ ಮರದಲ್ಲಿ, ಹಾ. ಅಷ್ಟೇ ಡ್ರಾಪಿಂಗ್ ಇರ್ತದೆ. ಹಾ. ಮತ್ತೆ ಸೈಜ್ ಸಹ ನಮ್ಮ ಏರಿಯಾದಲ್ಲಿ ತುಂಬಾ ಸಣ್ಣದು ಬರುವಂತದ್ದು. ಹಾ. ಆದ್ರೆ ರಾಂಗ್ ರೈನ್ ಕಡಿಮೆ ಹಿಡಿದ್ರೆ ಸಹ ಅದರಲ್ಲಿ ಡ್ರಾಪಿಂಗ್ ಇರುವುದಿಲ್ಲ. ಹಾ. ಹಾಗೆ ಅವರವರದ್ದು ಮಾರ್ಕೆಟ್ ಅವರವರು ಮಾಡಿಕೊಂಡು ಬಂದ ಹಾಗೆ. So, ಅಲ್ಲ, ಈಗ ನಾನು ನಿಮಗೆ ಫೋನ್ ಮಾಡಿದಾಗನೇ ನೀವು ನನಗೆ ಹೇಳಿದ್ರಿ ಇಲ್ಲಿ ಬರುವಾಗ ರಂಬುಟನ್ ಕೊಯ್ಲೆಲ್ಲ ಆಯ್ತು, ಹೌದು, ರಂಬುಟನ್ ಕಾಯಿಗಳಿಲ್ಲ ಅನ್ನೋಂಥ. ಇಲ್ಲ. ನಾನು ಆಗನೇ ನಾನು ತೀರ್ಮಾನ ಮಾಡಿದೆ ಖಂಡಿತವಾಗಿ ನಿಮ್ದು ಇಂಟರ್ವ್ಯೂ ಮಾಡಬೇಕು ಅಂತ. ಯಾಕೆ ಅಂತ ಹೇಳಿದ್ರೆ ರಂಬೂಟನಲ್ಲಿ ದೊಡ್ಡ ಸವಾಲು ಏನು ಅಂತ ಹೇಳಿದ್ರೆ, ನಾನು ನೋಡಿದ ಪ್ರಕಾರ ಸಣ್ಣ ಪುಟ್ಟದಿಂದ ಸಾವಯವ ಇರುವ ಕೆಮಿಕಲ್ ಯಾವುದೇ ಕೃಷಿಕರಿಗೆ ಅದು ಈಗ ಈ ಮಳೆಗಾಲ ಶುರು ಆಗುವಾಗ ಹೂ ಬಿಡಲಿಕ್ಕೆ ಕಾಯಿ ಆಗಲಿಕ್ಕೆ ಶುರು ಆಗುವಂಥ ಲೇಟಾಗಿ. ಇದು ಬೇಗ ಬಂದಾಗ ಇದರ ಅತ್ಯುತ್ತಮ ರೇಟ್ ಇರ್ತದೆ. ಲೇಟ್ ಆಗ್ತಾ ಹೋದಾಗೆ ಅದು ಕಾಯಿಯ ಕ್ವಾಲಿಟಿಯೂ ಬರ್ತದೆ, ಚಪ್ಪೆ ಬರ್ತದೆ, ಸಣ್ಣದು ಬರ್ತದೆ, ಅದರ ರೇಟ್ ಕೂಡ ಡೌನ್ ಆಗುತ್ತೆ. ಇದನ್ನು ಯೂನಿಫಾರ್ಮಿಟಿಯಾಗಿ ಒಂದೇ ಟೈಮಿಗೆ ಕ್ರಾಪ್ ಆಗುವ ರೀತಿಯಲ್ಲಿ ಮತ್ತು ಈ ಜುಲೈ ಎಂಡ್ ಆಗುವಾಗ ಆಲ್ ಕಟ್ಟಿಂಗ್ ಆಗುವ ರೀತಿಯಲ್ಲಿ ಹೇಗೆ ಅದಕ್ಕೆಲ್ಲ ಗೊಬ್ಬರಗಳನ್ನು ಮೇಂಟೆನ್ಸ್ ಎಲ್ಲ ಮಾಡುವಂಥದ್ದು? ಅದು ಒಂದು ರಾಂಗ್ ಕನ್ಸೆಪ್ಷನ್ ನಿಮ್ಗೆ ಇರುವಂತದ್ದು. ಹ್ಮ್. ಬೇಗ ಬಂದ ಕೂಡಲೇ ರಂಬುಟಾನ್ ಚಪ್ಪೆ ಆಗುದಿಲ್ಲ. ಹ್ಮ್. ರಂಬುಟಾನ್ ಚಪ್ಪೆ ಆಗುದು ಸುಳ್ಳು. ಹ್ಮ್. ಮಳೆಗೆ ಇದು ಆಕ್ಚುಲಿ ಹಣ್ಣೆ ಮಳೆಗಾಲದ ಹಣ್ಣಿದು. ಹಾ, 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 ಹಾ. ಇದ್ರದ್ದು ಹಾರ್ವೆಸ್ಟಿಂಗ್ ಪೀರಿಯಡ್ ಇರುವಂತದ್ದೇ ಜೂನ್ ಇಂದ ಆಗಸ್ಟ್ ತನಕ. ಹಾ. ಮತ್ತೆ ಇಲ್ಲಿ ಯಾಕೆ ಬೇಗ ಬರ್ತದೆ ಅಂದ್ರೆ ಇಟ್ ಈಸ್ ಬಿಕಾಸ್ ಆಫ್ ದ ಕ್ಲೈಮೇಟ್. ಹ್ಮ್. ಯಾಕಂದ್ರೆ ಈಗ ಫಾರ್ ಎಕ್ಸಾಂಪಲ್ ಹ್ಮ್. ಈ ಬೆಲ್ಟ್ ಅಲ್ಲಿ ನಮ್ಮದು ಬಿಟ್ರೆ ಇಲ್ಲಿಂದ ಮುಂದೆ 1-2-3 ತೋಟ ಇರ್ಬೋದು. ಹಾ. ನಮಗೆಲ್ಲರಿಗೆ ಸಹ ನವೆಂಬರ್ 2nd ವೀಕ್ ಒಳಗೆ ಮಳೆ ಸ್ಟಾಪ್ ಆಗ್ತದೆ. ಹಾ. ನಿಮ್ಗೆ ಹೋದ ವರ್ಷ ಆಚೆಗೆ ಕಾರ್ಕಳ, ಸುಳ್ಯ, ಹೌದು, ಪುತ್ತೂರು ಆ ಬೆಲ್ಟ್ ಅಲ್ಲೆಲ್ಲ ಡಿಸೆಂಬರ್ 1st ವೀಕ್ ತನಕ ಆಲ್ಮೋಸ್ಟ್ ಮಳೆ ಇತ್ತು. ಹೌದು, ಆಗ ವಾಟರ್ ಸ್ಟ್ರೆಸ್ ಆಗುದಿಲ್ಲ ಪ್ಲಾಂಟಿಗೆ. ಹೌದು. ಮತ್ತೆ ನಮ್ಮ ತೋಟದಲ್ಲಿ ಒಂದೆಂತ ಹೇಳಿದ್ರೆ, ಈಗ ನೀವು ನೋಡ್ಬೋದು ನಮ್ಮ ತೋಟ ಇಟ್ ಇಸ್ ಅ ಫ್ಲಾಟ್ ಲ್ಯಾಂಡ್. ಹೌದು. ಎಲ್ಲಿ ಸುತ್ತಮುತ್ತ ನಿಮ್ಗೆ ಇದಿಲ್ಲ, ಹ್ಮ್. ಗುಡ್ಡ ಆಗ್ಲಿ ಅಪ್ ಹೌದು. ಡೌನ್ ಏನು ಸಹ ಇಲ್ಲ. ಹೌದು, So, ಒಳ್ಳೆದು ಟೇಬಲ್ ಮೇಲೆ ತೋಟ ಮಾಡಿದ ಹಾಗೆ ಉಂಟು ನಮ್ಮ ತೋಟ. ಹೌದು, ಹೌದು. ಹಾಗಾಗಿ ನಮ್ಗೆ ಅಂತ ಹೇಳಿದ್ರೆ ವಾಟರ್ ಸ್ಟ್ರೆಸ್ ಕೂಡ್ಲೆ ಆಗ್ತದೆ. ಸೊ ಹಾಗಾಗಿ ನಮ್ಗೆ ಬೇಗ ಹೂ ಬರುವಂತದ್ದು. ಹ್ಮ್. ಮತ್ತೆ ಬೇಗ ಹೂ ಬಂದು ಮಾರ್ಕೆಟ್ ರೇಟ್ ಹೆಚ್ಚಿರ್ತದೆ ಅನ್ನುವಂಥದ್ದು ಸುಳ್ಳು. ಹ್ಮ್. ಯಾಕಂದ್ರೆ ಅದು ಅಗೈನ್ ಅಲ್ಲಿ ಬೇರೆ ಬೇರೆ ಮಾರ್ಕೆಟ್ ಅಲ್ಲಿ ಬೇರೆ ಬೇರೆ ಫ್ಯಾಕ್ಟರ್ಸ್ ಮ್ಯಾಟರ್ ಆಗ್ತದೆ. ಹೌದು. ಫಾರ್ ಎಕ್ಸಾಂಪಲ್, ಹ್ಮ್. ನೀವೀಗ ಇಲ್ಲಿಂದ ನಾವು ಕೇರಳಕ್ಕೆ ಹಣ್ಣು ಕೊಟ್ಟೆವೆ ಅಂತ ಮಾಡಿ, ಹ್ಮ್. ಅಲ್ಲಿಯೇ ಕಡಿಮೆ ರೇಟಿಗೆ ಸಿಗುವಾಗ ಹೆಚ್ಚು ರೇಟಿಗೆ ಇಲ್ಲಿ ಬಂದು ಯಾಕೆ ಪರ್ಚೇಸ್ ಮಾಡ್ತಾರೆ ಅವರು? ಹೌದು, ಹೌದು, ಅಲ್ವಾ? ಹೌದು, ಸೊ ಇದೆಲ್ಲ ಫ್ಯಾಕ್ಟರ್ಸ್ ಮ್ಯಾಟರ್ ಆಗ್ತದೆ. ಹೌದು. ಹಾಗಾಗಿ ಒಂದು ರಂಬುಟಾನಿಗೆ ಎಂತದು 200-220 ಎಲ್ಲ ರೇಟ್ ಸಿಗ್ತದೆ. ಹ್ಮ್. ಅದೆಲ್ಲ ಸೂಪರ್ ಫ್ಯಾನ್ಸಿ. ಹ್ಮ್. ಬೇರೆ ಯಾವ ಹಣ್ಣಿಗೆ ನೀವು ಮಾರ್ಕೆಟ್ ಅಲ್ಲಿ ಅಷ್ಟು ರೇಟ್ ಕೊಟ್ಟು ತಗೊಳ್ತೀರಿ? ಇಲ್ಲ. ಮತ್ತೆ ಹೌದು. ಸೊ 150 ಇಸ್ ವೆರಿ ಐಡಿಯಲ್ ಪ್ರೈಸ್. ಹ್ಮ್. ಎಲ್ಲರೂ ಸಹ ಸಂತೋಷದಲ್ಲಿ ಆ ರೇಟಿಗೆ ಮಾರಾಟ ಮಾಡಬಹುದು. ಹಾ, ಹಾ, ಹಾ. ಮತ್ತೆ ಎಲ್ಲ ಕೆಲವುದೆಲ್ಲ ನಮ್ಮ ಸ್ವಂತ ಎಫರ್ಟ್ ಅಂತ ಇರ್ತದಲ್ಲ. ಹೌದು. ನಾವ್ಯಾಕೆ ನಾವು ಬೇಗ ಹಣ್ಣು ಹೇಗೆ ಬೆಳೆಸ್ತೇವೆ ಅಂತ ಇನ್ನೊಬ್ರಿಗೆ ಹೇಳಿ ನಮ್ಮ ಮಾರ್ಕೆಟ್ ಅನ್ನ ಹಾಳು ಮಾಡ್ಕೊಳ್ಬೇಕು, ರೈಟ್? ಸೊ ಹ್ಮ್. ನಾನೆಂತ ಸಜೆಸ್ಟ್ ಮಾಡುದಂದ್ರೆ, ಹ್ಮ್. ಯಾಕೆ ಬೇಗ ಹಣ್ಣು ಬಂತು ಅಂತ ಹೇಳಿ ಬೇಡದ ಕೆಮಿಕಲ್ ಸ್ಪ್ರೇ ಮಾಡಿ ನಿಮ್ಮ ಕ್ವಾಲಿಟಿ ಲೋ ಮಾಡೋದಕ್ಕಿಂತ ಹ್ಮ್. ಕರೆಕ್ಟ್ ಟೈಮ್ ಅಲ್ಲಿ ಹಣ್ಣು ಬೆಳೆದ್ರೆ ಒಂದು ಸ್ಟ್ಯಾಂಡರ್ಡ್ ಪ್ರೈಸ್ ಎಲ್ಲರಿಗೆ ಸಹ ಸಿಗ್ತದೆ. ಕರೆಕ್ಟ್. ಮತ್ತೆ ಆಸ್ ಅ ಗ್ರೋವರು ಹ್ಮ್. ಪ್ರತಿಯೊಬ್ರು ಸಹ ಒಳ್ಳೆ ಹಣ್ಣು ಬೆಳೆಯುವ ಬಗ್ಗೆ ಆಲೋಚನೆ ಮಾಡ್ಬೇಕು. ಬಿಟ್ರೆ ಹ್ಮ್. ಮಾರ್ಕೆಟ್ ಅಲ್ಲಿ ರೇಟ್ ಹೆಚ್ಚು ಸಿಗುವ ಬಗ್ಗೆ ಆಲೋಚನೆ ಮಾಡುವಂತದ್ದು ಅದು ಬೇರೆಯೇ ವಿಭಾಗ. ಹಾ. ಸೊ ಕೃಷಿಕರು ಈಗ ಎಲ್ಲ ಸಹ ಹೇಳ್ತಾರೆ, ಕೃಷಿಕರೇ ಮಧ್ಯವರ್ತಿಗಳನ್ನ ಸ್ಕಿಪ್ ಮಾಡಿ ಮಾರಾಟ ಮಾಡಬೇಕು ಎಲ್ಲ ವಿಷಯ ಹ್ಮ್. ಸೆಂಟೆನ್ಸ್ಫುಲ್ ಇಟ್ ಇಸ್ ಕರೆಕ್ಟ್. ಹೌದು. ಪ್ರಾಕ್ಟಿಕಲಿ ಕೃಷಿಕರಾಗಿ ಇರುವುದಕ್ಕಿಂತ ಆಗ ನಾವು ಅದು ಟ್ರೇಡರ್ ಆದವಲ್ಲ, ಹೌದು, ಕೃಷಿಕರಾಗಿ ಹೇಗಿರ್ತೇವೆ ಅಲ್ಲ. ಹೌದು. ಮತ್ತೆ ಯಾರ್ಯಾರು ರಂಬುಟಾನ್ ಬೆಳಿತಾರೆ, ಹ್ಮ್. ನನ್ನೊಂದು ಅಬ್ಸರ್ವೇಷನ್ ನಾನು ಹೇಳುವಂತದ್ದು, ಹ್ಮ್. ಇಲ್ಲಿ ಲೈಕ್ ಹ್ಮ್. ಮಿನಿಮಮ್ ಅವರಿಗೆ ಇನ್ವೆಸ್ಟ್ ಮಾಡುವಂತ ತಾಕತ್ತಿರೋರಿಗೆ ಮಾತ್ರ ರಂಬುಟಾನ್ ತೋಟ ಮಾಡ್ಲಿಕ್ಕೆ ಸಾಧ್ಯ ಆಗುವಂತದ್ದು. ಅಲ್ವಾ? ಆಬ್ವಿಯಸ್ಲಿ ಅವರಿಗೆ ಮಾರ್ಕೆಟ್ ಇದ್ದು ನಾಲೆಜ್ ಇರ್ತದೆ, ಹೌದು, ಇಲ್ಲದೆ ಇಲ್ಲ. ಕರೆಕ್ಟ್. ಸೊ ಇದರದ್ದೇ ಆದಂತ ಕೆಲವು ಬೇರೆ ಸಮಸ್ಯೆಗಳ ಬಗ್ಗೆ ನಾವು ಆಲೋಚನೆ ಮಾಡೋದು ಒಳ್ಳೇದು. ಹಾ. ಬೇಗ ಹಣ್ಣು ಬಂದು ಅದನ್ನ ಮತ್ತೆ ಮಾರ್ಕೆಟ್ ಅಲ್ಲಿ ಈ ಸಲ ಎಲ್ಲರಿಗೆ ಸಹ ಬೇಗ ಹಣ್ಣು ಬಂದಿದೆ. ಕಂಪ್ಯಾರಿಟಿವ್ಲಿ ಎಲ್ಲರಿಗೆ ಸಹ ಈ ಸಲ ಒಳ್ಳೆ ರಂಬುಟಾನ್ ಬೆಳೆ ಬಂದಿದೆ. ಹ್ಮ್. ಎಲ್ಲರಿಗೆ ಸಹ ಬೇಗ ಹಣ್ಣು ಬಂದಿದೆ. ಹಾ.
ಅದನ್ನ ಮುಂದಿನ ವರ್ಷ ನಾವು ಕಂಟಿನ್ಯೂಯೇಷನ್ ಅಲ್ಲಿ ಮಾಡ್ಲಿಕ್ಕೆ ನಾವು ಎಂತ ಮಾಡಿದ್ದೇವೆ ಅದರ ಬಗ್ಗೆ ನಾವು ಆಲೋಚನೆ ಮಾಡ್ಬೇಕು. ಅದು ಬಿಟ್ರೆ ಬೇಗ ಬಂದು ಬೇಗ ಮುಗಿಸೋದ್ರಲ್ಲಿ ಅರ್ಥ ಇಲ್ಲ. ಯಾಕಂದ್ರೆ ಪುನಃ ನೋಡಿ ಹೋದ ವಾರದಿಂದ ಪುನಃ ಇವಾಗ ಮಾರ್ಕೆಟ್ ಪಿಕಪ್ ಆಗ್ತಾ ಉಂಟು. ಅರ್ಥ ಆಯ್ತಲ್ಲ. ಮತ್ತೆ ಇದು ಬರೀ ಕರಾವಳಿ ಕರ್ನಾಟಕದಲ್ಲಿ ಬೆಳೆಯುವ ಹಣ್ಣಲ್ಲ. ನಿಮ್ಗೆ ತಮಿಳ್ನಾಡಿನಿಂದ ಹಿಡಿದು ಹತ್ತತ್ರ ಈಗ ನಿಮ್ಗೆ ಗೋವಾ ಬಾರ್ಡರ್ ತನಕ ಸಹ ಕೆಲವೊಂದು ತೋಟಗಳುಂಟು. ಆಗ ಒಂದೊಂದು ಏರಿಯಾದವರಿಗೆ ಒಂದೊಂದು ಟೈಮ್ ಅಲ್ಲಿ ಹಣ್ಣು ಬರ್ತಾ ಹೋಗ್ತದೆ. ನಮ್ಮ ಎಲ್ಲರದ್ದು ಸಹ ಆಲ್ಟಿಟ್ಯೂಡ್ ಅಲ್ಲ, ನಮ್ಮ ಎಲ್ಲರದ್ದು ಸಹ ಜಿಯೋಲಾಜಿಕಲ್ ಕಂಡೀಷನ್ಸ್ ಬೇರೆ ಬೇರೆ ಉಂಟು. ಹಾಗಾಗಿ ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡಾಗ ರೈತರಾಗಿ ನಾವು ಒಳ್ಳೆ ಹಣ್ಣನ್ನ ಆದಷ್ಟು ಕೆಮಿಕಲ್ ಫ್ರೀ ಆಗಿ ಬೆಳೆಯುವಂತದ್ದ, ಒಳ್ಳೆ ಕ್ವಾಲಿಟಿಯಲ್ಲಿ ಬೆಳೆಯುವಂತದ್ದ ಅದನ್ನ ನಾವು ಮಾಡ್ಕೊಳ್ಬೇಕು. ಸಾಧಾರಣ ನಿಮ್ಮ ಎಲ್ಲ ತೋಟ ನೋಡುವಾಗನೂ ಕೂಡ ಒಂದು ರೀತಿ ಯೂನಿಫಾರ್ಮಿಟಿ ಒಂದೇ ರೀತಿಯಲ್ಲಿ ಇದೆ ಗಿಡಗಳೆಲ್ಲ ಕೂಡ. ಇದು ಪ್ರೋನಿಂಗ್ ಮಾಡುವ ಕ್ರಮಗಳೆಲ್ಲ ಹೇಗೆ? ಪ್ರೂನಿಂಗ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ರಂಬುಟಾನ್. ಓಕೆ, ಯಾಕಂತ ಹೇಳಿದ್ರೆ ಇದು ಒಂದು ತರ ಕಾಟು ಗಿಡ. ಕಂಪ್ಯಾರಿಟಿವ್ಲಿ ಬೇರೆ ಗಿಡಗಳಿಗೆ ಕಂಪೇರ್ ಮಾಡಿದ್ರೆ ಫಂಗಸ್ ಆಗ್ಲಿ, ಸ್ಟೆಮ್ ಬೋರರ್ ಆಗ್ಲಿ ತುಂಬಾ ಕಡಿಮೆ ಕೇಸಸ್ ಇದರಲ್ಲಿ ಇರುವಂತದ್ದು. ಹಾಗಾಗಿ ಪ್ರೂನಿಂಗ್ ಯಾಕೆ ಮಾಡ್ಬೇಕಂತ ಹೇಳಿದ್ರೆ ಒಂದೇ ರೀತಿಯ ಹೈಟ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೆ, ವೆಜಿಟೇಟಿವ್ ಗ್ರೋತ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಪ್ರೂನಿಂಗ್ ಮಾಡ್ಬೇಕು. ಮತ್ತೆ ರಂಬುಟಾನ್ ಅನ್ನುವಂತ ಹಣ್ಣಿಗೆ ಕಾಯಿಂದ ಹಣ್ಣಾಗ್ಲಿಕ್ಕೆ ಬಿಸಿಲು ಅನ್ನುವಂಥದ್ದು ತುಂಬಾ ಪ್ರಮುಖ ಆಗ್ತದೆ. ಹಾಗಾಗಿ ಓಪನ್ ಸೆಂಟರ್ ಪ್ರೂನಿಂಗ್ ಅಂತ ನಾವು ಕರಿತೇವೆ. ಫಾರ್ ಎಕ್ಸಾಂಪಲ್, ಇದು ಈ ವರ್ಷ ನಾವು ಇನ್ನೂ ಸಹ ಪ್ರೂನ್ ಮಾಡ್ಲಿಲ್ಲ, ಹೋದ ವರ್ಷ ನಾವು ಪ್ರೂನ್ ಮಾಡಿದ್ದು. ಈ ಮರದ ಮಧ್ಯದಲ್ಲಿ ನಾವು ನಿಂತು ನೋಡಿದ್ರೆ ನಮ್ಗೆ ಹೀಗೆ ಕ್ಲಿಯರ್ ಸ್ಕೈ ಮೇಲೆ ಕಾಣಬೇಕು. ಮತ್ತೆ ಇದು ಇದರ ಪ್ರಮುಖ ಕಾಂಡಗಳಿದು, ಆಯ್ತಾ? ಇಲ್ಲಿಗೆ ಬಿಸಿಲು ಬೀಳುವ ಹಾಗೆ ಇರಬೇಕು. ಈ ಜಾಗಕ್ಕೆ ಬಿಸಿಲು ಬೀಳ್ತಾ ಉಂಟಲ್ಲ. ಸೊ ಎಲ್ಲ ಆಗ ಏನಾಗ್ತದೆ ಅಂದ್ರೆ ಈಗ ನೋಡಿ ನಿಮ್ಗೆ ಅಲ್ಲಿ ಕಾಣ್ತಾ ಇರಬಹುದಲ್ಲ, ಈ ಏರಿಯಾದಲ್ಲಿ ಎಂತ ಹಣ್ಣುಂಟು ಅದೆಲ್ಲ ಕರೆಕ್ಟ್ ಟೈಮ್ ಅಲ್ಲಿ ಹಣ್ಣಾಗ್ತದೆ. ಇಲ್ಲದೆ ಇದ್ರೆ ಏನಾಗ್ತದೆ ಅಂದ್ರೆ ಅದು ಕಾಯಿಂದ ಹಣ್ಣಾಗುದಿಲ್ಲ, ಕ್ವಾಲಿಟಿ ಇಶ್ಯೂಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಪ್ರೂನಿಂಗ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್. ಸೊ ಪ್ರತಿ ವರ್ಷ ಹಾರ್ವೆಸ್ಟ್ ಆದ ಮೇಲೆ ಗೆಲ್ಲುಗಳನ್ನ ಮತ್ತೆ ಎಕ್ಸ್ಟ್ರಾ ಸ್ಟೆಮ್ಸ್ ಅಂತ ಬರ್ತದೆ ಅದಕ್ಕೆ, ಅದನ್ನೆಲ್ಲ ಕಟ್ ಮಾಡಿ ಪ್ರೂನಿಂಗ್ ಮಾಡುವಂತದ್ದು ಮುಖ್ಯ ಆಗ್ತದೆ. ಉದಾಹರಣೆಗೆ ಇದರಲ್ಲಿ ಈಗ ಎಲ್ಲಿವರೆಗೆ ಕಟ್ ಮಾಡಬಹುದು ಅಂತ ತೋರಿಸಬಹುದಾ? ಸಾಧಾರಣವನ್ನು ಇಲ್ಲಿ ತನಕ ಇದನ್ನ ಕಟ್ ಮಾಡಬೇಕು. ಇಡೀ ಇದರದ್ದು ಫುಲ್ ಗೆಲ್ಲೋದು ಕಟ್ ಮಾಡಿ ಆಗುವಾಗ ಒಂದು 30% ಹೋಗ್ತದಾ? 30 to 40%. 30 to 40% ಎಲ್ಲ ಕಟಿಂಗ್ ಆಗಿ. ಮಾತ್ರ ಅನಗತ್ಯ ಇದನ್ನ ಸಹ ಕಾಂಡಗಳನ್ನ ಸಹ ತೆಗಿಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಇದು ಉಂಟಲ್ಲ, ಇದು ನಿಮ್ಗೆ ಹಣ್ಣು ಕೂತಾಗ ಆಲ್ಮೋಸ್ಟ್ ಇದು ಹೀಗೆ ಇಷ್ಟು ಬೆಂಡ್ ಆಗಿ ಇಲ್ಲಿ ಕೆಳಗಡೆ ಬರ್ತದೆ, ಮತ್ತೆ ಹಣ್ಣು ನೆಲಕ್ಕೆ ತಾಗ್ತದೆ. ಸೊ ಇದು ಅಗತ್ಯ ಇಲ್ಲ. ಸೊ ಇದನ್ನ ತೆಗೆದು ಬಿಡಬಹುದು ನಾವು. ಮತ್ತೆ ಅದೇ ಜಾಗಕ್ಕೆ ಬೇರೆ ನಮ್ಗೆ ಬರ್ತದೆ ಬೇರೆ ಬರ್ತದೆ. ಅಂದ್ರೆ ಇದು ಚಿಗುರು ಪ್ರಕ್ರಿಯೆ ಕಾಮನ್ ಕೆಲವು ಕಡೆ ಈಗ ನೀವು ನೋಡಿರ್ಬೋದು, ಹಾರ್ವೆಸ್ಟ್ ಆದಾಗ್ಲೇ ನಮ್ಮಲ್ಲಿ ಚಿಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಕೆಲವೊಂದು ಗಿಡ ಎಲ್ಲ ಹಾರ್ವೆಸ್ಟ್ ಆದಾಗ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ, ಇಮಿಡಿಯೇಟ್ ಬರ್ತದೆ. ಇದನ್ನು ಸಾವಯವ ರೀತಿಯಲ್ಲಿ ಯಶಸ್ವಿಯಾಗಿ ಬೆಳಿಲಿಕ್ಕೆ ಆಗ್ತದಾ? ಈಗ ಸಾವಯವ ರೀತಿಯಲ್ಲಿ ಕೃಷಿ ಮಾಡುದಂತ ಹೇಳಿದ್ರೆ ಅದು ಎಂತ ಹೇಳುವಂಥದ್ದು, ಯಾವುದೇ ನಿರಪೇಕ್ಷೆಯಾಗಿ ಅದನ್ನ ಮಾಡ್ಬೇಕಾಗ್ತದೆ. ಅಂದ್ರೆ ನಂಗೆ ಇಷ್ಟು ಕ್ರಾಪ್ ಬರ್ಬೇಕಂತ ಇಲ್ಲ. ಓಕೆ, ನಂಗೆ ಒಂದು ಗಿಡದಲ್ಲಿ 50 ಬರೋ ಬದಲಿಗೆ 5 kg ಬಂದ್ರೆ ಸಹ ಐ ಆಮ್ ಹ್ಯಾಪಿ ಅನ್ನೋರಿದ್ದಾರೆ. ನಾನು ಆ ಕೃಷಿಕರ ಸಾಲಲ್ಲಿ ಬರುದಿಲ್ಲ. ಇದು ನನ್ನ ಪಾಯಿಂಟ್ ಆಫ್ ವ್ಯೂ, ಆಯ್ತಾ? ನಾನೆಂತ ಮಾಡ್ತೇನೆ, ಇದಕ್ಕೆ ಬುಡಕ್ಕೆ ಹಾಕುವಂತದ್ದು ಎಲ್ಲವನ್ನ ಸಹ ನಾನು ಆರ್ಗ್ಯಾನಿಕ್ ಮ್ಯಾನ್ಯೂರ್ ಅನ್ನೇ ಹಾಕ್ತೇನೆ. ಫ್ಲವರಿಂಗ್, ಫ್ಲವರ್ ಸೆಟ್ಟಿಂಗ್, ಫ್ರೂಟ್ ಸೆಟ್ಟಿಂಗ್, ಪಾಲಿನೇಷನ್ ಇದೆಲ್ಲದಕ್ಕೆ ಸಹ ನಾವು ಕೆಮಿಕಲ್ ಸ್ಪ್ರೇ ಅನ್ನ ಮಾಡ್ಬೇಕಾಗ್ತದೆ. ಇದು ನನ್ನ ತೋಟದಲ್ಲಿ ನಾನು ಸಾಧ್ಯ ಆದಷ್ಟು 70-30, 50-50 ಸಮ್ಟೈಮ್ಸ್. ಯಾಕಂದ್ರೆ ನಾನು ಯಾವುದೇ ಒಂದು ವರ್ಷದ ಕ್ರಾಪ್ ಅನ್ನ ಆರ್ಗ್ಯಾನಿಕ್ ಆಗಿ ಮಾಡ್ಲಿಕ್ಕೆ ಹೋಗಿ ಬಲಿ ಕೊಡ್ಲಿಕ್ಕೆ ನಾನು ತಯಾರಿಲ್ಲ. ಸೊ ಬೇಸಿಕಲಿ ನಾನು ಇದನ್ನ ಸಿಂಪ್ಲಿಫೈ ಆಗಿ ಹೇಳುವುದಾದ್ರೆ ಸಗಣಿ ಓರಿಯೆಂಟ್ ಒಂದು ಗೊಬ್ಬರ, ಅದಕ್ಕೆ ರಂಬುಟಾನಿಗೆ ಬೇಕಾದಂತ ಬೇರೆ ಬೇರೆ ಕಂಟೆಂಟ್ ಅನ್ನ ಮಿಕ್ಸ್ ಮಾಡಿ ನಾನೇ ತಯಾರು ಮಾಡಿ ಹಾಕ್ತಾ ಇರುವಂತ. ಸೊ ಈಗ ಕೆಲವರು ಕೋಳಿ ಗೊಬ್ಬರ ಹಾಕ್ತಾರೆ, ಕೆಲವರು ಕುರಿ ಗೊಬ್ಬರ ಹಾಕ್ತಾರೆ, ಕೆಲವರು ರೆಡಿಮೇಡ್ ಮಿಕ್ಸ್ ಹಾಕ್ತಾರೆ. ನಾನು ಇದೆಲ್ಲವನ್ನ ಟ್ರೈ ಮಾಡಿದ್ದೇನೆ. ಕೋಳಿ ಗೊಬ್ಬರ ಸಹ ಹಾಕಿದ್ದೇನೆ, ಕೋಳಿ ಗೊಬ್ಬರ ಕುರಿ ಗೊಬ್ಬರ ಮಿಕ್ಸ್ ಮಾಡಿ ಹರಳಿಂಡಿ ಒಟ್ಟಿಗೆ ಹಾಕಿದ್ದೇನೆ, ಮತ್ತೆ ಬೇವಿನ ಹಿಂಡಿಯನ್ನ ಸಹ ಕೊಳಿಸಿ 1 ವರ್ಷ ಹಾಕಿದ್ದೇನೆ, ಮತ್ತೆ ರೆಡಿಮೇಡ್ ಗೊಬ್ಬರ ಸಹ ತಂದು ಹಾಕಿದ್ದೇನೆ. ಬಟ್ ಇದು ಔಟ್ ಆಫ್ ಆಲ್ ದಿಸ್ ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಇರುವಂತದ್ದು ನಾವೇ ಮಾಡಿದ ಗೊಬ್ಬರದಲ್ಲಿ. ಇದರಲ್ಲಿ ನಿಮ್ಗೆ 2 ಬೆನಿಫಿಟ್
ಬೆನಿಫಿಟ್ ಉಂಟು. ಒಂದು ಬೆನಿಫಿಟ್ ಎಂತ ಅಂತ ಹೇಳಿದ್ರೆ ಹ್ಮ್. ಹೋಟೆಲ್ ಫುಡ್ಗಿಂತ ಮನೆ ಗಂಜಿ ಯಾವತ್ತಿಗೂ ಒಳ್ಳೇದು. ಹೌದು ಸೊ ನಿಮ್ಮಲ್ಲಿ ಈಗ ಫಾರ್ ಎಕ್ಸಾಂಪಲ್ ಕೆಲವರಲ್ಲಿ ಒಂದು ತಪ್ಪು ಅಂತಲ್ಲ, ಒಂದು ಪರಿಕಲ್ಪನೆ ಇರ್ತದೆ, ಅದ್ರ ಲ್ಯಾಬ್ ಅಲ್ಲಿ ಟೆಸ್ಟೆಡ್ ಗೊಬ್ಬರ ಅವರು ಅದನ್ನೆಲ್ಲ ಹಾಕಿದ್ದಾರೆ, ಅದರಲ್ಲಿ ಮೀನಿದ್ದು ಸಹ ಪವರ್ ಉಂಟು, ಕೋಳಿ ಗೊಬ್ಬರದ್ದು ಸಹ ಪವರ್ ಉಂಟು, ಕುರಿ ಗೊಬ್ಬರದ್ದು ಸಹ ಪವರ್ ಉಂಟು. ಹ್ಮ್. ಫೈನ್, ಹ್ಮ್. ಎಲ್ಲ ಒಪ್ಪುವ. ಆದ್ರೆ ನಂದು ವೈಯಕ್ತಿಕ ಅಭಿಪ್ರಾಯ ಏನಂತ ಹೇಳಿದ್ರೆ, ನಾನು ನನ್ನ ಗೊಬ್ಬರದಲ್ಲಿ ಈ ವರ್ಷ ಕೋಳಿ ಗೊಬ್ಬರ ಕುರಿ ಗೊಬ್ಬರ ಏನನ್ನು ಸಹ ಹಾಕ್ಲಿಲ್ಲ. ಇಟ್ ಈಸ್ ಕಂಪ್ಲೀಟ್ಲಿ ಹಟ್ಟಿ ಗೊಬ್ಬರ. ಹಟ್ಟಿ ಗೊಬ್ಬರ. ಮತ್ತೆ ಅದಕ್ಕೆ ಬೇಕಾದಂತ ಎಕ್ಸ್ಟ್ರಾ ಸಪ್ಲಿಮೆಂಟ್ ಮೈಕ್ರೋ ನ್ಯೂಟ್ರಿಯೆಂಟ್ ಅನ್ನ ನಾವು ಫರ್ಟಿಲೈಸಿಂಗ್ ಅಲ್ಲಿ ಕೊಡಬಹುದು, ಸಾಯಿಲ್ ಅಪ್ಲಿಕೇಶನ್ ಮಾಡಬಹುದು, SOP ಅನ್ನ ಸಹ ನಾವು ಬೇರೆ ವಿಧಾನದಲ್ಲಿ ಕೊಡಬಹುದು. ಸೊ ಅದೆಲ್ಲ ನಾವು ಕಲ್ತು ನಾವು ಅಳವಡಿಸಿಕೊಂಡಾಗೆ. ಮತ್ತೆ ಇನ್ನೊಂದು ನಾವು ಅಬ್ಸರ್ವ್ ಮಾಡ್ಬೇಕಂತ ಹೇಳಿದ್ರೆ, ಎಲ್ಲಾ ತೋಟಗಳು ಒಂದೇ ತರ ಇರುವುದಿಲ್ಲ. ನಮ್ಮ ಮಣ್ಣು ಬೇರೆ, ನಮ್ಮ ಇರಿಗೇಷನ್ ಮೆಥಡ್ ಬೇರೆ, ನಮ್ಮ ಶೆಡ್ಯೂಲ್ ಬೇರೆ. ಈಗ ನಮ್ಮಲ್ಲಿ ಬೇಗ ಪ್ರೂನಿಂಗ್ ಆಗ್ತದೆ, ಹಣ್ಣು ಕೊಯ್ದ ಕೂಡಲೇ ನಾವು ಪ್ರೂನಿಂಗ್ ಸ್ಟಾರ್ಟ್ ಮಾಡ್ತೇವೆ. ಕೆಲವರು ಆಷಾಢ ಕಳೆಯೋ ತನಕ ಪ್ರೂನಿಂಗ್ ಮಾಡುದಿಲ್ಲ. ನಮ್ಗೆ ಮತ್ತೆ ಅವರಿಗೆ ಒಂದೇ ಟೈಮ್ ಅಲ್ಲಿ ಹಣ್ಣು ಬಂದಿದೆ, ಸೊ ಬೇಗ ಪ್ರೂನಿಂಗ್ ಮಾಡಿದ ತಕ್ಷಣ ಬೇಗ ಹಣ್ಣು ಬರ್ತದೆ ಅನ್ನುವಂತ ಕಲ್ಪನೆ ಸಹ ತಪ್ಪು. ಮತ್ತೆ ಬೇಗ ಹೂ ಬಂದಲ್ಲಿ ಆ ಹೂ ಕರೆಕ್ಟ್ ಸೆಟ್ ಆಗಿ ಹೋಗ್ಬೇಕಂತ ಸಹ ಇಲ್ಲ, ಅದು ಸಹ ಡ್ರಾಪ್ ಆಗಿ ಹೋದಂತ ಕೆಲವೊಂದು ನಿದರ್ಶನಗಳುಂಟು. ಸೊ ಇದಕ್ಕೆ ಯಾವುದೇ ಒಂದು ಟೆಕ್ಸ್ಟ್ ಬುಕ್ ಡೆಫಿನೇಷನ್ ಇಲ್ಲ, ಇದು ಹೀಗೆ ಮಾಡಿದ್ರೆ ಹೀಗೆ ಆಗ್ತದೆ ಅನ್ನುವಂಥದ್ದು ಇಲ್ಲ. ಇಟ್ ಈಸ್ ಎಂಟೈರ್ಲಿ ಡಿಫರೆಂಟ್ ಅಂಡ್ ಡಿಪೆಂಡಿಂಗ್ ಆನ್ ದ ಕ್ಲೈಮೇಟ್ ಅಂಡ್ ದ ನ್ಯೂಟ್ರಿಷನ್ ಯು ಮೇಂಟೈನ್. ಸೊ ಕ್ಲೈಮೇಟ್ ಹೇಗೂ ನಮ್ಮ ಕೈಯಲ್ಲಿ ಇಲ್ಲ, ಕರೆಕ್ಟ್ ಅಲ್ವಾ? ಹೌದು. ಈ ಬಾರಿ ಈಗ ನೀವು ರಂಬುಟ ಎಷ್ಟು ಬೆಳೆಯಿತು ಮತ್ತು ಅದನ್ನು ಹೇಗೆ ಮಾರ್ಕೆಟ್ ಮಾಡಿದ್ರಿ? ನಮ್ಗೆ ಈ ವರ್ಷ ಸಾಧಾರಣ ಅವರೇಜ್ ಆಗಿ ಹೇಳುದಾದ್ರೆ ಒಂದು 35 ಟನ್ ಬಂದಿದೆ. ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಅಂತ ಬಂದಾಗ ಒಬ್ಬೊಬ್ಬರದ್ದು ಎಫರ್ಟ್ ಬೇರೆ ಬೇರೆ ಇರ್ತದೆ. ಫಾರ್ ಎಕ್ಸಾಂಪಲ್, ಒಬ್ರು ತುಂಬಾ ದೂರದ ಊರಿಗೆ ತಮ್ಮ ತೋಟದಿಂದಲೇ ಹೈ ಎಂಡ್ ಪ್ಯಾಕೇಜಿಂಗ್ ಮಾಡಿ ಕಳಿಸೋರು ಇರ್ತಾರೆ. ಕೆಲವರಿಗೆ ಕೊಯ್ಯುದು ಸಹ ಕಷ್ಟ, ಕೊಯ್ಲಿಕ್ಕೆ ಸಹ ಅವರು ಕಾಂಟ್ರಾಕ್ಟ್ ಕೊಟ್ಟು ಬಿಡ್ತಾರೆ, ತೋಟವನ್ನ ಲೀಸ್ಗೆ ಕೊಡ್ತಾರೆ. ಸೊ ನಾನು ಇನ್ ಬಿಟ್ವೀನ್ ಅಲ್ಲಿ ಮಾಡ್ತೇನೆ, ಕೊಯ್ಯುದು ಗ್ರೇಡಿಂಗ್ ಎಲ್ಲ ನಾನೇ ಮಾಡಿಸ್ತೇನೆ. ನಾನು ಮೇಜರ್ ಆಗಿ ಕಳಿಸುವಂತದ್ದು ಕೇರಳಕ್ಕೆ. ಆಗ ಕೇರಳದ ಹಣ್ಣು ಬಂದಿರುವುದಿಲ್ಲ ನನ್ನ ತೋಟದಲ್ಲಿ ಹಣ್ಣಿರುವಾಗ. ಸೊ ನಾವು ಕೇರಳಕ್ಕೆ ಕಳಿಸ್ತೇವೆ, ಮಂಗಳೂರಿಗೆ ಸಹ ಕಳಿಸ್ತೇವೆ. ನಮ್ಮದೇ ಆಗಿ ನಾವು ಹುಬ್ಳಿಗೆ ಕಳಿಸ್ತೇವೆ, ಧಾರವಾಡಕ್ಕೆ ಕಳಿಸ್ತೇವೆ, ಕೊಲ್ಲಾಪುರಿಗೆ ಕಳಿಸ್ತೇವೆ, ಬಾಂಬೆಗೆ ಕಳಿಸ್ತೇವೆ. ಸೊ ನಮ್ಮ ಕೆಲವೊಂದು ಕಾಂಟ್ಯಾಕ್ಟ್ ಅಲ್ಲಿ ಏನಿದೆ ಅದನ್ನ ನಾವು ಮಾಡ್ತೇವೆ. ಆದ್ರೆ ನನ್ನ ತೋಟದಲ್ಲಿ ನಾನು ಮೇಜರ್ ಅಟೆನ್ಷನ್ ಕೊಡ್ತಾ ಇರುವಂತದ್ದು ಕ್ಯಾಶ್ ಅಂಡ್ ಕ್ಯಾರಿಗೆ. ಅಂದ್ರೆ ಇಲ್ಲೇ ನಾವು ಅಂದ್ರೆ ಬಲ್ಕ್ ಪ್ರೊಡ್ಯೂಸ್ ಇರೋದ್ರಿಂದ ನಮ್ಗೆ ತುಂಬಾ ಮಾರ್ಕೆಟಿಂಗ್ ಅಲ್ಲಿ ಓಡಾಟ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಇಲ್ಲಿಗೆ ಬಂದ ನಂದು ವಿದ್ಯಾಭ್ಯಾಸ ಮಾಸ್ಟರ್ಸ್ ಇನ್ ಇಂಗ್ಲಿಷ್ ಅಂಡ್ ಕಮ್ಯುನಿಕೇಶನ್. ಅದಾದ್ಮೇಲೆ ಕೃಷಿಗೆ ಫುಲ್ ಟೈಮ್ ನೀವು ಕೃಷಿ ಕೆಲಸ ಮಾಡ್ತಿದ್ದೀರಾ? ಪ್ರತಿನಿತ್ಯ ಕೆಲಸ ಮಾಡಿಸ್ತಾ ಇರೋದು ನಾನು, ಕೆಲಸ ಪ್ರೊಫೆಷನ್. ನಾನು ಇದನ್ನ ನೋಡ್ತಾ ಇರುವಂತದ್ದು, ಇದ್ರದ್ದು ಪ್ರತಿಯೊಂದು A to Z, ಬೆಳೆಯೋದ್ರಿಂದ ಹಿಡಿದು ನ್ಯೂಟ್ರಿಷನ್ ಇಂದ ಹಿಡಿದು ಮೇಂಟೆನೆನ್ಸ್ ಇಂದ ಹಿಡಿದು ಎಂಪ್ಲಾಯ್ ಮ್ಯಾನೇಜ್ಮೆಂಟ್ ಇಂದ ಹಿಡಿದು ಮಾರ್ಕೆಟಿಂಗ್ ತನಕ ಪೂರ ನಾನು, ಎವ್ರಿಥಿಂಗ್ ಇಸ್ ಅಂಡರ್ ಮೈ ಕಂಟ್ರೋಲ್. 7-8 ವರ್ಷದಿಂದ ನಿರಂತರವಾಗಿ ಕೆಲಸ ಮಾಡ್ತಿದ್ದೀರಾ? ಇಲ್ಲ, ಫ್ರಮ್ 4 years. 4 years. ಹೇಗೆ ನಿಮ್ಮ ಅನುಭವ ಹೇಗೆ ಕೃಷಿಯಲ್ಲಿ? ನನ್ನ ಏನು ಇನಿಷಿಯಲ್ ಸ್ಟ್ರಗಲ್ ಉಂಟಲ್ಲ, ಅದು ಎಂಟೈರ್ಲಿ ಡಿಫ್ರೆಂಟ್ ಇತ್ತು. ಫಾರ್ ಎಕ್ಸಾಂಪಲ್, ಈಗ ಕೆಲವರಿಗೆ ಕೃಷಿ ಮಾಡ್ಬೇಕಂದ್ರೆ ಜಾಗ ಸಹ ಅವರೇ ಪರ್ಚೇಸ್ ಮಾಡಿ ಒಂದೊಂದು ಮರ ನಡುವುದ್ರಲ್ಲಿ ಸಹ ಅವರದ್ದು ಎಫರ್ಟ್ ಇರ್ತದೆ, ಆಯ್ತಾ? ನನ್ಗೆ ಅದು ಎಂತ ಸಹ ಇಲ್ಲ. ನಾನು ಬಂದಾಗ ನನಗೆ ರೆಡಿ ಒಂದು 3 ವರ್ಷದ ಬೆಳೆ ಬರುವ ರಂಬುಟಾನ್ ಮತ್ತೆ ಬೆಳೆ ಬರುವ ಹಲಸಿನ ಹಣ್ಣು, 800 ರಂಬುಟಾನ್ 300 ಹಲಸಿನ ಹಣ್ಣು ನಂಗೆ ಆನ್ ಇನ್ಸ್ಟೆಂಟ್ ಆಗಿ ಸಿಕ್ಕಿದ್ದು. ಸೊ ನನ್ನ ಸ್ಟ್ರಗಲ್ ಇದ್ದದ್ದು ಬೇರೆದೆ. ನನ್ನ ಸ್ಟ್ರಗಲ್ ಇದ್ದದ್ದು ಏನಂದ್ರೆ ಇದ್ರದ್ದು ABCD ಕಲಿಯೋದ್ರಲ್ಲಿ. ಲೈಕ್ ನಂಗೆ ಅಗ್ರಿಕಲ್ಚರ್ ಇದು ಏನು ಸಹ ಬ್ಯಾಕ್ ಗ್ರೌಂಡ್ ಇಲ್ಲ, ಮತ್ತೆ ಪರ್ಸನಲಿ ನಾನು ಹಣ್ಣಿನ ಬಗ್ಗೆ ಪ್ಯಾಷನ್ ಇರುವವಳಲ್ಲ. ನಾನು ನನ್ನ ಜೀವಮಾನದಲ್ಲಿ ಒಂದು ಅಂಗಡಿಗೆ ಹೋಗಿ 100 kg ಹಣ್ಣು ಹೇಗೆ ಸ್ಟೋರ್ ಮಾಡ್ತಾರೆ ಅಂತ ಸಹ ನಾನು ನೋಡಿರ್ಲಿಲ್ಲ, ಅರ್ಥ ಆಯ್ತಾ? ಸೊ ಇಲ್ಲಿ ಹಣ್ಣು ಬಂದಾಗ ಅದೊಂದು ದೊಡ್ಡ ಕನ್ಫ್ಯೂಷನ್ ಇತ್ತು ನನಗೆ. ಅಗೈನ್ ನಾನೆಂತ ಮಾಡಿದೆ, ಬೇರೆ ಬೇರೆ ಜನರ ಹತ್ರ ಎಲ್ಲ ಅರ್ಥ ಮಾಡಿಕೊಂಡು, ಅವ್ರ ಹತ್ರ ಇವ್ರ ಹತ್ರ ಮಾತಾಡಿ, ಮತ್ತೆ ಎಲ್ಲವನ್ನ ನಾನು ಸ್ಟಡಿ ಮಾಡಿಕೊಂಡು, ಪ್ರತಿಯೊಂದನ್ನ ಮಾರ್ಕೆಟ್ ಹೇಗೆ, ಮೀಡಿಯೇಟರ್ಸ್ ಹೇಗೆ ವರ್ಕ್ ಮಾಡ್ತಾರೆ, ಅದನ್ನೆಲ್ಲ ನಾನು ಮಾಡಿ ಅಂತೂ ತುಂಬಾ ಕಷ್ಟಪಟ್ಟು ರಂಬುಟಾನ್ ಮಾರಾಟ ಮಾಡಿದೆ. ಆ ಹೋದ ಸಲದಿಂದ ನಮ್ಗೆ ಕೇರಳದ ಲಿಂಕ್ ಸಿಕ್ತು. ಅದಾದ ಮೇಲೆ ಇಟ್ ಇಸ್ ಸ್ಲೈಟ್ಲಿ ಓಕೆ, ಫೈನ್. ರಂಬುಟಾನ್ ಮಾರಾಟ ಮಾಡ್ಲಿಕ್ಕೆ ತಲೆ ಬಿಸಿ ಇಲ್ಲ. ಹಲಸಿಗೆ ನಾವೆಂತ ಮಾಡಿದ್ದೇವೆ ಅಂತ ಹೇಳಿದ್ರೆ, ಹಲಸನ್ನ ನಮ್ಮದೇ ಬ್ರ್ಯಾಂಡಿಂಗ್ ಅಲ್ಲಿ ನಾವು ಅದನ್ನ ಪ್ಯಾಕೇಜಿಂಗ್ ಮಾಡ್ತೇವೆ. ಹೇಗೆ ಕಾಮಾಕ್ಷಿ ಫಾರ್ಮ್ಸ್ ಅಂತಾನೆ ಬ್ರ್ಯಾಂಡಿಂಗ್. ಕಾಮಾಕ್ಷಿ ಫಾರ್ಮ್ಸ್ ಬ್ರ್ಯಾಂಡಿಂಗ್ ಅಲ್ಲೇ ನಾವು ಅದನ್ನ ಪ್ಯಾಕೇಜಿಂಗ್ ಮಾಡ್ತೇವೆ. 1/2 kg ಫುನೆಟ್ ಬಾಕ್ಸ್ ಮಾಡ್ತೇವೆ. ಮತ್ತೆ ಉಡುಪಿ, ಮಂಗಳೂರು, ಕಾರ್ಕಳ, ಹೀಗೆ ಮಣಿಪಾಲು, ಹೀಗೆ ಬೇರೆ ಬೇರೆ ನಿಯರೆಸ್ಟ್ ಸಿಟೀಸ್ ಅಂತ ಉಂಟು ನಮ್ದು, ಅಲ್ಲಿಗೆ ನಾವು ಅದನ್ನ ಸೂಪರ್ ಮಾರ್ಕೆಟ್ಗೆ ಕೊಡ್ತೇವೆ. ಮತ್ತೆ ಹಲಸನ್ನ ನಾವು ಸೂಪರ್ ಪ್ರೀಮಿಯಂ ರೇಟ್ ಅಲ್ಲಿ ಮಾರಾಟ ಮಾಡ್ತಾ ಇದ್ದೇವೆ. ಎಷ್ಟು ರೇಟ್ಗೆ ಮಾರಾಟ ಮಾಡ್ತೀವಿ? ನಮ್ಮ ಫಾರಂ ಪ್ರೈಸ್ 1/2 kg 150. ಸೊ ಇದು ನಮ್ಮ ಪ್ರೈಸಿಂಗ್. ಸೊ ಯಾಕೆ ಇದು ಪ್ರೈಸ್ ಅಂತ ಹೇಳಿದ್ರೆ,
ಕನ್ಸಿಸ್ಟೆನ್ಸಿ ಆಫ್ ಟೇಸ್ಟ್ ಅಂಡ್ ಟೆಕ್ಸ್ಚರ್ ಲೈಕ್ ಇದು ಸಿಂಗಾಪುರ್ ವೆರೈಟಿ ಇವಾಗ ನೀವು ನೋಡ್ತಾ ಇರುವಂತದ್ದು. ಇದು ಎಂತ ಹೇಳಿದ್ರೆ ತುಂಬಾ ದಪ್ಪ ದಪ್ಪ ಸೊಳೆ, ಹಳದಿ ಬಣ್ಣ, ತುಂಬಾ ದಪ್ಪ ಸೊಳೆ, ಮತ್ತೆ ಒಳ್ಳೆ ಕುರುಕುರು ಅಂತದೆ ತಿನ್ನುವಾಗ. ಸೊ ಇದು ಅರ್ಧ ಕೆಜಿಗೆ ಬರುವಂತದ್ದು 5 ರಿಂದ 6 ಸೊಳೆ. ಒಂದು ಸೊಳೆ ಅವರೇಜ್ ನಿಮ್ಗೆ 85 to 90 ಗ್ರಾಮ್ಸ್ ಬರ್ತದೆ. ಸೊ ಇದಕ್ಕೆ ಒಂದು ಫ್ಯಾನ್ ಬೇಸ್ ಉಂಟು. ಇದೇ ವೆರೈಟಿ ಬೇಕು ಅಂತ ಕೇಳೋರಿದ್ದಾರೆ. ಆಗ ಇದ್ರದ್ದು ಒಂದು ಪಾಪ್ಯುಲಾರಿಟಿಯನ್ನ ನಾವು ಹೇಳಿ ನಮ್ಮ ಬ್ರ್ಯಾಂಡ್ ಥ್ರೂ ಇದನ್ನ ನಾವು ಪಾಪ್ಯುಲರ್ ಮಾಡಿದ್ದೇವೆ. ಸೊ ಈಗ ಉಡುಪಿ, ಮಣಿಪಾಲ್, ಮಂಗಳೂರಲ್ಲಿ ರೆಡಿ ಟು ಈಟ್ ಬಾಕ್ಸಸ್ಗೆ ನಮ್ಮದೇ ಆದಂತ ಒಂದು ಫ್ಯಾನ್ ಫಾಲೋವಿಂಗ್ ಇದೆ. ಅಗೈನ್ ಇಲ್ಲಿ ಕೆಲವೊಂದು ಸಮಸ್ಯೆ ಹೇಳಿದ್ರೆ ನಾವು ಔಟ್ಸೋರ್ಸಿಂಗ್ ತುಂಬಾ ಕಡಿಮೆ ಮಾಡುವಂತದ್ದು, ಮಾಡುದಿಲ್ಲ ಅಂತ ನಾನು ಹೇಳುದಿಲ್ಲ, ವೆರಿ ರೇರ್. ಸೊ ನಮ್ಮ ಕ್ವಾಲಿಟಿ, ನಮ್ಮ ಟೇಸ್ಟ್ ಅಂಡ್ ಟೆಕ್ಸ್ಚರ್ ಬಂದಾಗ ಮಾತ್ರ ನಾವು ಇದನ್ನ ಮಾರಾಟ ಮಾಡ್ತೇವೆ. ಸೊ ಇದು ಆಕ್ಚುಲಿ ಮಾರ್ಕೆಟಿಂಗ್ ಅಲ್ಲಿ ನಮ್ಮದೊಂದು ಒಳ್ಳೇದು ಫುಟ್ ಪ್ರಿಂಟ್ ಅಂತ ಹೇಳಿದ್ರೆ ಹಲಸು. ರಂಬುಟಾನ್ ಅಲ್ಲಿ ನಮ್ದು ಎಂತ ಸಹ ಬ್ರ್ಯಾಂಡಿಂಗ್ ಅಂತ ಇಲ್ಲ, ನಾವು ಸಹ ಬಲ್ಕ್ ಬೈಯರಿಗೆ ಸೆಲ್ಲರ್ಸಿಗೆ ಕೊಡುವಂತದ್ದು. ಬಟ್ ಹಲಸಿನಲ್ಲಿ ವಿ ಡಿಡ್ ಇಟ್. ಹಾಗೆ ಈಗ ಇದರಲ್ಲಿ ಎಷ್ಟು ವೆರೈಟಿ ಹಲಸು? ಇದರಲ್ಲಿ ಎಟ್ ಪ್ರೆಸೆಂಟ್ ನಮ್ಮ ಹತ್ರ 3 ರಿಂದ 4 ವೆರೈಟಿ ಹಲಸು ಇರ್ತದೆ. ಅದರ ಹೆಸರಿಂದ ನಾವು ಬ್ರ್ಯಾಂಡಿಂಗ್ ಮಾಡ್ಲಿಲ್ಲ, ಅದರ ಕಲರ್ ಇಂದ ನಾವು ಬ್ರ್ಯಾಂಡಿಂಗ್ ಮಾಡಿದ್ದು. ಆರೆಂಜ್, ರೆಡ್, ಲೆಮನ್ ಎಲ್ಲೋ ಮತ್ತೆ ಗೋಲ್ಡನ್ ಎಲ್ಲೋ ಅಂತ ಹೇಳಿ. ಸೊ ಈ ತರ ನಾವು 4 ವೆರೈಟಿಯಲ್ಲಿ ಮಾಡಿದ್ದೇವೆ. ಇನ್ನೂ ಸಹ ಬ್ರ್ಯಾಂಡಿಂಗ್ ಅನ್ನ ಬೆಟರ್ಮೆಂಟ್ ಮಾಡಿ ಅದಕ್ಕೆ ಈಗ ಸ್ವಲ್ಪ ಲೈಸೆನ್ಸಿಂಗ್ ಎಲ್ಲ ಮಾಡುದು ಪ್ರಕ್ರಿಯೆ ಈಗ ನಡೀತಾ ಉಂಟು. ಈಗ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಥವಾ ಉಡುಪಿ ಜಿಲ್ಲೆಯಲ್ಲಿ ಕರಾವಳಿ ಭಾಗದಲ್ಲಿ ಹಲಸು ಕೃಷಿ ಅನ್ನುವಂಥದ್ದು ಒಂದು ಯಶಸ್ವಿ ಕೃಷಿ ಅಂತ ನಿಮಗೆ ಅನ್ಸತ್ತಾ? ಹವಾಮಾನ, ಮಣ್ಣಿನ ಗುಣ ಮತ್ತೆ ಮಳೆಯ ಅನ್ಸರ್ಟೆನಿಟಿನ ಗಮನಿಸ್ಕೊಂಡ್ರೆ ಅಲ್ಲ. ಇದೊಂದು ವೆರೈಟಿಗೆ ಲಕ್ಕಿಲಿ ಫಂಗಸ್ ಬರ್ಲಿಲ್ಲ. ಆದ್ರೆ ಡೆಂಗು ಸೂರ್ಯ ಮತ್ತೆ ಮನ್ಮೋಹನಿಗೆ ಸಿಕ್ಕಾಪಟ್ಟೆ ಫಂಗಸ್ ಇದು ಪ್ರಾಬ್ಲಮ್ ಉಂಟು. ಅದು ಏನು ಹಲಸಿದ ಸೂಪರ್ ಫ್ಯಾನ್ಸಿ ಅಮೌಂಟ್ ಇಂದ ನಾವು ಸಂಪಾದನೆ ಮಾಡಿದ್ದೇವೆ, ಅದ್ರದ್ದು ಮೇಂಟೆನೆನ್ಸ್ ಗೆ ಆಗ್ತಾ ಉಂಟು. ಆಯ್ತಾ? ಸೊ ಯಾರು ಸಹ ಈಗ ಇಂಟರ್ವ್ಯೂಗೆ ಬಂದಾಗ ಎಲ್ಲರೂ ಸಹ ಅದ್ರದ್ದು ಬೆಲೆ ನೋಡ್ತಾರೆ, ಕ್ವಾಂಟಿಟಿ ಎಷ್ಟು ಮಾರ್ಬಹುದು ಅಂತ ಅವರೊಂದು ಅಂದಾಜ್ ಹಾಕ್ತಾರೆ. ಅಂಡ್ ದೇ ಆರ್ ಲೈಕ್, ಓ ಲಕ್ಷಗಟ್ಲೆ ಮಾಡಿದ್ರು ಅಂತ ಹೇಳಿ. ಸೊ ಅದ್ರದ್ದು ಫಂಗಸ್ ಇದು ಟ್ರೀಟ್ಮೆಂಟ್ ಇದೆ ಅಮೌಂಟ್ ಮನುಷ್ಯರ ಸ್ಕಿನ್ ಟ್ರೀಟ್ಮೆಂಟ್ ಗಿಂತ ಕಾಸ್ಟ್ಲಿ. ಅದ್ರದ್ದು ಎಂತ ಇವತ್ತಿನವರೆಗೆ ನಾವು ಎಂತದ್ದು ಕೃಷಿಯಲ್ಲಿ ದುಡ್ಡು ನೋಡಿದೇವಲ್ಲ, ರಂಬುಟಾನ್ ಇದೆ ನೋಡಿದ್ದು. ಹಲಸಲ್ಲಿ ಇವತ್ತಿನ ತನಕ ಎಂತ ಬಂದಿದೆ, ರಿಟರ್ನ್ ಟು ಇಟ್ಸ್ ಮ್ಯಾನೇಜ್ಮೆಂಟ್ ಓನ್ಲಿ. ಆಯ್ತಾ? ಆದ್ರೆ ದರ್ ಇಸ್ ಅ ಫ್ಯೂಚರ್. ಇವಾಗ ತುಂಬಾ ಸ್ಟಡಿ ಮಾಡ್ತಾ ಇದ್ದೇವೆ. ನಮ್ಮ ನಂತರ ಒಂದಿಬ್ರು ತೋಟ ಮಾಡಿದವರು ನಮ್ಮ ತಪ್ಪುಗಳಿಂದ ಪಾಠ ಕಲ್ತು ಅವರು ಇನ್ನೂ ಚೆನ್ನಾಗಿ ಮಾಡಿದ್ದಾರೆ. ಅದೆಲ್ಲ ತುಂಬಾ ಖುಷಿ ಪಡುವಂತ ವಿಚಾರ. ಮತ್ತೆ ಏನೂ ಬೆಲೆ ಇಲ್ಲದ ಹಲಸಿಗೆ ಇವತ್ತು ನಾವು ಒಂದು ಸೂಪರ್ ಮಾರ್ಕೆಟ್ ಅಲ್ಲಿ ಸ್ಥಾನ ಬಂದದ್ದೇ ಒಂದು ಖುಷಿ. ಆಯ್ತಾ? ಮತ್ತೆ ಈಗ ಅದಕ್ಕೆ ತುಂಬಾ ಮಾರ್ಕೆಟ್ ಅಲ್ಲಿ ಸಿಕ್ಕಾಪಟ್ಟೆ ಡಿಮಾಂಡ್ ಉಂಟು ಅದಕ್ಕೆ, ಹಲಸಿಗೆ. ಸೊ ಆ ಡಿಮಾಂಡ್ ಅನ್ನ ಸಪ್ಲೈ ಮಾಡುವಂತದ್ದು ಕೂಡ ಒಂದು ಚಾಲೆಂಜ್. ಆಯ್ತಾ? ಸೊ ಅದನ್ನ ನಾವಿವಾಗ ವರ್ಕ್ ಮಾಡ್ತಾ ಇದ್ದೇವೆ ಅದರ ಮೇಲೆ. ಹೇಗೆ ಆ ಡಿಮಾಂಡ್ ಅನ್ನ ನಾವು ಮೀಟ್ ಮಾಡಬಹುದು, ಹೇಗೆ 3-4 ಜನ ಕೋಆರ್ಡಿನೇಟ್ ಮಾಡಿಕೊಂಡು ಅದನ್ನ ಮಾಡಬಹುದು ಅನ್ನುವಂಥದ್ದು. ಸೊ ಈಗ ಏನು ಹಲಸಿನ ಮೌಲ್ಯವರ್ಧನೆ ಬಗ್ಗೆ ಮಾತಾಡ್ತಾರೆ, ಈ ನಾವೀಗ ಮಾಡ್ತಾ ಇರುವಂತದ್ದು ಹಲಸು ಆಸ್ ಎ ಟೇಬಲ್ ಫ್ರೂಟ್. ಮೌಲ್ಯವರ್ಧನೆ ಅಂದ್ರೆ ಎಂತ? ಹಲಸಿದು ಪುಡಿ ಮಾಡ್ತಾರೆ, ಹಲಸಿದು ಉಪ್ಪು ಸೊಳೆ ಮಾಡ್ತಾರೆ, ಹಲಸಿದು ಇದು ಚಿಪ್ಸ್ ಮಾಡ್ತಾರೆ. ಓಕೆ, ಆದ್ರೆ ನಾವು ಬೆಳೆಯುವಂತ ಹಲಸು ನಮ್ಮ ಬೆಲೆ ಅನ್ನುವಂಥದ್ದು ಆ ಎಲ್ಲ ವ್ಯಾಲ್ಯೂ ಅಡಿಷನ್ ಪ್ರಾಡಕ್ಟ್ ಗಿಂತ ಜಾಸ್ತಿಯಲ್ಲಿ ನಾವು ಮಾರಾಟ ಮಾಡ್ತೇವೆ. ಹಣ್ಣನ್ನೇ. ಇದು ಎಂತ ಅಂತ ಹೇಳಿದ್ರೆ ವಿತ್ ದ ಮಿನಿಮಲ್ ಪ್ರೊಸೀಡಿಂಗ್ಸ್ ರೆಡಿ ಟು ಈಟ್ ಪ್ಯಾಕೆಟ್ಸ್ ಅನ್ನ ಕೊಡುವಂತದ್ದು. ಅದ್ರ ಬಗ್ಗೆ ಈಗ ಅದೇ ಆಗ್ತಾ ಉಂಟು, ನಮ್ಮ ಕೆಲಸಗಳೆಲ್ಲ ಆಗ್ತಾ ಉಂಟು. ನೋಡ್ಬೇಕು ಅದು ಎಲ್ಲಿಗೆ ಹೋಗಿ ಮುಟ್ತದೆ, ಅದನ್ನ ನಾವು ಅಷ್ಟು ಸಕ್ಸಸ್ಫುಲ್ ಆಗಿ ಮಾಡ್ತೇವಾ ಅನ್ನುವಂಥದ್ದು ನಮ್ಮ ಮುಂದಿರುವಂತ ಚಾಲೆಂಜ್. ಕರೆಕ್ಟ್. ಈಗ ಈ ಗಿಡಗಳಲ್ಲಿ ನೋಡುವಾಗ ಯಾವುದ್ರಲ್ಲೂ ಹಲಸುಗಳಿಲ್ಲ, ಯಾವುದೋ ಒಂದು ಇಲ್ಲಿ ತಪ್ಪಿ ಕಣ್ಣ ತಪ್ಪಿ ಉಳಿದಿದೆ. ಇನ್ನೀಗ ಇದಕ್ಕೆ ಕಲ್ಲಿಗೆ ಬಿಡುವ ಟೈಮ್ ಇದೆಲ್ಲ, ಇದು ಸಣ್ಣ ಕಾಯಿ ಆಗ್ತದಲ್ಲ, ಅದು ಯಾವ ಟೈಮ್ ಇದು? ಇದು ಆಕ್ಚುಲಿ ಗ್ರಾಫ್ಟೆಡ್ ಪ್ಲಾಂಟ್ ಆದ್ರಿಂದ ಒಂದು ಟೆಕ್ನಿಕ್ ಅನ್ನ ಯೂಸ್ ಮಾಡಿ ಇದರ ಸರ್ಕಲ್ ಅನ್ನ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತದೆ. ನಮ್ಗೆ ಈ ಗ್ರಾಫ್ಟೆಡ್ ಗಿಡಗಳೆಲ್ಲ ಏನಂದ್ರೆ ದೇ ಆಕ್ಚುಲಿ ರಿಯಾಕ್ಟ್ಸ್ ಟು ದ ಹಾರ್ಮೋನ್ಸ್ ಅಂಡ್ ಸ್ಪ್ರೇಸ್. ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತದೆ, ಹಲಸಲ್ಲಿ ಸಹ ಸರ್ಕಲ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತದೆ. ಸೊ ನಾವು ನಾರ್ಮಲಿ ಏನ್ ಮಾಡ್ತೇವೆ ಅಂದ್ರೆ ನಮ್ಗೆ ರಂಬುಟಾನಿಗೆ ಕ್ಲಾಶ್ ಆಗದ ಹಾಗೆ ಮತ್ತೆ ಮಳೆಯಲ್ಲಿ ಹಲಸಿನ ಹಣ್ಣು ಬರದ ಹಾಗೆ ಬಿಫೋರ್ ಸೀಸನ್ ನಮ್ಮ ಹಣ್ಣನ್ನ ಸಾಧ್ಯ ಆದಷ್ಟು ನಾವು ಸರ್ಕಲ್ ಮಾಡಿದ್ದೇವೆ. ಸೊ ನಮ್ಮಲ್ಲಿ ಹಲಸು ಸಾಧಾರಣ ಮಾರ್ಚ್ ಇಂದ ಮೇ 15ಕ್ಕೆಲ್ಲ ಕ್ಲೋಸ್ ಆಗ್ತದೆ. ಈಗೆಲ್ಲ ಕ್ಲೋಸ್ ಆಗಿದೆ. ಹೌದು, ಕ್ಲೋಸ್ ಆಗಿದೆ. ಅದರ ಜೊತೆಗೆ ಮಧ್ಯದಲ್ಲಿ ಪೈನಾಪಲ್ ಹಾಕಿದ್ರಲ್ಲ, ಹೇಗೆ ಇದು? ಅದು ಇಲ್ಲ, ಈ ವರ್ಷ ತೆಗಿತೇವೆ. ಇದು ಆಕ್ಚುಲಿ ನಾವು ಆರ್ಗ್ಯಾನಿಕ್ ಆಗಿ ಬೆಳೀತಾ ಇರುವಂತದ್ದು. ಒಂದು ಇನ್ಸ್ಟಿಟ್ಯೂಟ್ ಒಂದು
ಬೈಯರೊಟ್ಟಿಗೆ ನಮ್ದು ಒಂದು ಕಾಂಟ್ರಾಕ್ಟ್ ಇತ್ತು, ಹಾ. ಅದಕ್ಕೋಸ್ಕರ ಇದನ್ನ ನಾವು ಹಾಕಿರುವಂತದ್ದು. ಹಾ. ಈಗ ಇದರಿಂದ ಸಮಸ್ಯೆ ಅಂದ್ರೆ ಹಾ. ಈಗ ನೋಡಿ, ಹಲಸುಗೆ ಹಾರ್ವೆಸ್ಟಿಗೆ ಹೋಗುವಾಗ, ರಂಬುಟಾನಿಗೆ ಸ್ಪ್ರೇ ಮಾಡ್ಲಿಕ್ಕೆ ಹೋಗುವಾಗ ಇದೊಂದು ಅಡ್ಡಿ ಆಗ್ತದೆ ನಮ್ಗೆ. ಹಾ. ಮತ್ತೆ ನೀವೇ ನೋಡ್ಬೋದು, ಇಷ್ಟು ಹಲಸು ಕವರ್ ಆದಾಗ ಇಲ್ಲಿ ಬೆಳಕೆ ಬರುದಿಲ್ಲ, ಹಣ್ಣು ಹೇಗೆ ಬರುವಂತದ್ದು ಚೆನ್ನಾಗಿ ಹಣ್ಣು ಬರೋದು ಅಲ್ವಾ? ಅಲ್ವಾ? ಮತ್ತೆ ಇದರಿಂದ ಮಿಲಿಬಗ್ ಪ್ರಾಬ್ಲಮ್ ಕೂಡ ರಂಬುಟಾನಿಗೆ ಆಗ್ತದೆ. ಸ್ನೇಹಿತರೆ, ಒಂದು ಕೃಷಿಯನ್ನು ಪ್ಯಾಷನ್ ಆಗಿ ತುಂಬ ಖುಷಿಯಾಗಿ ಮಾಡುವಂಥವರ ತೋಟಗಳಲ್ಲಿ ಇದೆಲ್ಲ ಕಾಣಲಿಕ್ಕೆ ಸಿಗ್ತದೆ. ನೋಡಿ, ಇದು ನಾನು ಹತ್ತಿಕೊಂಡು ಬಂದಿರುವಂಥ ದಾರಿ, 360 ಡಿಗ್ರಿ ಕಾಮಾಕ್ಷಿ ಫಾರ್ಮ್ನ ವ್ಯೂಸ್. ಆ ಕಡೆ ಕಾಣ್ತಾ ಇರುವಂಥದ್ದು ಹಲಸು, ಆ ಕೊನೆಯಲ್ಲಿ ಕಾಣ್ತಾ ಇರೋ ಹಲಸು, ಇಲ್ಲಿ ರಂಬುಟ, ಇದು ಪೂರ್ತಿ ತೋಟ ನೋಡಿ, ಸುತ್ತ ಹೇಗೆ ಕಾಣ್ತದೆ ನೋಡಿ. ಅದಕ್ಕೋಸ್ಕರನೇ ಒಂದು ಸೆಟಪ್ ಮಾಡಿದ್ದಾರೆ ನೋಡಿ, ನಿಲ್ಲಿಗೋಸ್ಕರ ಒಂದು ಸೆಟಪ್ ಮಾಡಿ ಇಲ್ಲೊಂದು ಸಲ ನಿಂತ್ಕೊಂಡ್ರೆ ಸಾಕು, ಇಡೀ ಕಾಮಾಕ್ಷಿ ಫಾರಂ ನಮಗೆ ಕಾಣ್ತದೆ. ಸ್ನೇಹಿತರೆ, ಈ ತೋಟಕ್ಕೆ ಬರಬೇಕು ಅಂತ ಹೇಳಿದರೆ ನಮ್ಮ ಗಣೇಶ್ ಶೇಡಿ ಮನೆಯವರ ಕಾರಣ. ಅವರು ಹೇಳಿದರು, ಈ ರೀತಿ ಒಂದು ಅತ್ಯುತ್ತಮವಾಗಿರೋಂಥ ಒಂದು ತೋಟ ಇದೆ, ಇದನ್ನು ನಿಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಭಾಗದ ಕರ್ನಾಟಕದ ಎಲ್ಲ ರೈತರಿಗೆ ತೋರಿಸಿ ಅಂತೇಳಿ. ಹಾಗೆ ನಮ್ಮ ಜೊತೆ ನಮ್ಮ ಸಾಮಾಜಿಕ ಕಾರ್ಯಕರ್ತರಾಗಿರುವಂಥ ಗಣೇಶ್ ಶೇಡಿ ಮನೆಯವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ನೀವು ಇಲ್ಲಿ ಕರ್ಕೊಂಬಂದ್ರಿ ಈ ತೋಟಕ್ಕೆ, ನನಗೆ ತುಂಬ ಖುಷಿ ಆಯಿತು. ಇವ್ರದ್ದು ಪರಿಚಯ ಇತ್ತು ನನಗೆ, ಆದರೆ ಈ ರೀತಿ ಒಂದು ತೋಟ ಇದೆ ಅನ್ನೋಂಥ ನಂಗೆ ಗೊತ್ತಿರಲಿಲ್ಲ. ಈ ಮೇಡಮ್ದೊಂದು ಶ್ರಮ, ಈ ತೋಟ ಇದೆಲ್ಲ ನೋಡುವಾಗ ನಿಮಗೊಂದು ಏನು ಅನಿಸುತ್ತೆ? ಒಬ್ಬರು ತುಂಬ ಖುಷಿಯಾಗುತ್ತೆ. ಯಾಕಂದರೆ ಈ ಒಂದು ಆಧುನಿಕ ಕಾಲಘಟ್ಟದಲ್ಲಿ ಅಂಥ ಒಬ್ಬರು ವಿದ್ಯಾವಂತ ಮಹಿಳೆ, ಅವರು ತುಂಬ ವಿದ್ಯೆಯನ್ನು ಪಡೆದಂಥವ್ರು, ಉನ್ನತ ವ್ಯಾಸಂಗ ಮಾಡಿ ಇವತ್ತು ಈ ಒಂದು ಕೃಷಿಯಲ್ಲಿ ಸಂಪೂರ್ಣವಾಗಿ, ಅದರಲ್ಲೂ ವಿಶೇಷವಾಗಿ ಕಮರ್ಷಿಯಲ್ ಆಗಿರುವಂಥ ರಾಂಬುಟಾನ್ ಇರ್ಬೋದು, ಬೇರೆ ಬೇರೆ ವಿದೇಶಿ ಗಿಡಗಳು ಈಗ ನೋಡಿದ್ದೇವೆ, ಹಲಸಿರ್ಬೋದು, ಅದನ್ನೆಲ್ಲ ಭಾಳ ವೈಜ್ಞಾನಿಕವಾಗಿ ಮತ್ತು ವ್ಯಾವಹಾರಿಕವಾಗಿ ಕಮರ್ಷಿಯಲ್ ಲೆಕ್ಕಾಚಾರದ ಇದರಲ್ಲಿ ಅವರು ಬೆಳೀತಾ ಇದ್ದಾರೆ. ಅದನ್ನೊಂದು ವ್ಯಾವಹಾರಿಕವಾಗಿ ತಗೊಂಡೋಗಿದ್ದಾರೆ. ಕೃಷಿಯಿಂದ ಕೂಡ ಲಾಭ ಮಾಡ್ಕೊಳ್ಳಬಹುದು ಅನ್ನೋದಕ್ಕೆ ಏನೇನು ಮಾಡಬೇಕು ಅಂತ ಪ್ರಯತ್ನ ಮಾಡಿದಂಥ ಒಬ್ಬ ಸಾಧಕ ಕೃಷಿ ಮಹಿಳೆ ಅಂತ ಇವರು ನೋಡುವಾಗ ನಮ್ಗೆ ಅನ್ಸುತ್ತೆ. ತುಂಬ ಮಹಿಳೆಯರಿಗೆ, ಇವರು ಹೆಣ್ಣು ಮಕ್ಕಳಿಗೆ ಅವರೊಂದು ಪ್ರೇರಣೆ, ಒಬ್ಬ ಯುವತಿಯಾಗಿ. ಬಹುಶಃ ಅವರ ತಂದೆ ರಮೇಶ್ ನಾಯ್ಕರು ಎಲ್ರಿಗೂ ಪರಿಚಿತರು. ಅವರು ಒಬ್ಬ ರೈಸ್ ಮಿಲ್ ಉದ್ಯಮಿಯಾಗಿ ಭಾಳಷ್ಟು ವರ್ಷ ಹಿರಿಯವರು, ನಮಗೆಲ್ಲ ಮಾರ್ಗದರ್ಶಕರು. ಮತ್ತು ಸಾಮಾಜಿಕವಾಗಿ, ಬೇರೆ ಕೃಷಿ ಉದ್ಯಮ ಅಂತಲ್ಲ, ಬೇರೆ ಬೇರೆ ಸಾಮಾಜಿಕವಾಗಿ ಕೂಡ ಬೇರೆ ಬೇರೆ ಕೊಡುಗೆಗಳನ್ನು ಅವರು ಸಮಾಜಮುಖಿಯಾಗಿ ನೀಡಿದಂಥ ಒಂದು ಕುಟುಂಬ ಅವರದ್ದು. ಆ ಹಿನ್ನೆಲೆಯಿಂದ ಬಂದಿರತಕ್ಕಂಥ ದಿವ್ಯಾ ನಾಯ್ಕ ಅವರ ಈ ಕೃಷಿ ಫಾರ್ಮ್ ಏನಿದೆ, ಬಹುಶಃ ಎಲ್ಲರಿಗೂ ಇದೊಂದು ಮಾದರಿ. ಇದಕ್ಕೆ ಕೆಲವು ವರ್ಷಗಳಿಂದ ಬೇರೆ ಬೇರೆ ಪ್ರಶಸ್ತಿಗಳು ಬಂದಿತ್ತು. ಆ ಸಂದರ್ಭದಿಂದ ಇದನ್ನೊಮ್ಮೆ ಹೊರಗೆ ಜಗತ್ತಿಗೆ ನೀವು ತೋರಿಸಬೇಕು ಅನ್ನೋದು ನಮ್ಮ ಅಪೇಕ್ಷೆ ಆಗಿತ್ತು. ಬಹುಶಃ ಇವತ್ತು ಅದಕ್ಕೆ ಕಾಲ ಕೂಡಿ ಬಂದಿದೆ. ಇಂಥ ಮಹಿಳೆಯರ ಸಂಖ್ಯೆ ಹೆಚ್ಚಾಗಲಿ, ಇಂಥ ಒಂದು ಕೃಷಿಯಲ್ಲಿ ತೊಡಗಿಸಿಕೊಳ್ಳುವ ಹೆಣ್ಮಕ್ಳಿಗೆ ಒಂದು ಪ್ರೇರಣೆ ಆಗಲಿ ಅಂಥೇಳಿ ನಾನು ಅವರಿಗೆ ಶುಭ ಹಾರೈಸ್ತೇನೆ. ಮತ್ತು ಅವರು ಇದರಲ್ಲಿ ಇನ್ನೂ ದೊಡ್ಡ ಮಟ್ಟದ ಯಶಸ್ವಿಯಾಗಲಿ, ಇಡೀ ಒಂದು ರಾಜ್ಯಕ್ಕೆ ಅವರು ಒಂದು ಪ್ರೇರಣೆಯ ಮಾದರಿ ಕೃಷಿಕರಾಗಲಿ ಅಂತೇಳಿ ನನ್ನ ಒಂದು ಶುಭ ಹಾರೈಕೆ ಅವರಿಗೆ. ಸಾಧಾರಣ ಉಡುಪಿ ಜಿಲ್ಲೆಯಲ್ಲಿ ಪ್ರತಿನಿತ್ಯ ಬ್ಯುಸಿಯಾಗಿ ಓಡಾಡೋರು ಗಣೇಶನ್ನ. ಅಂಥದ್ರಲ್ಲಿ ಒಂದು ಕೃಷಿಕರಿಗೆ ಮತ್ತು ಕೃಷಿಯ ವಿಷಯದ ಆಸಕ್ತಿಗೋಸ್ಕರ ನನ್ನ ಜೊತೆ ಬಂದು ಇಡೀ ತೋಟನ ವೀಕ್ಷಣೆ ಮಾಡಿದಿರಿ. ನಿಮಗೆ ನಮ್ಮ ಸಂಪೂರ್ಣ ಸಹಜ ಕೃಷಿ ಕಡೆಯಿಂದ ಧನ್ಯವಾದಗಳು. ಧನ್ಯವಾದಗಳು. ನಿಮ್ಮ ಚಾನಲ್ ಕೂಡ, ಯಾಕಂದರೆ ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳು ನಮ್ಮಲ್ಲಿದೆ. ಕೃಷಿಗೆ ಸಂಬಂಧಪಟ್ಟಂಥ ಒಂದು ಯೂಟ್ಯೂಬ್ ಚಾನಲ್ ಆಗಿ ಸಮಗ್ರ ಒಂದು ಕೃಷಿ ಕೈತೋಟಗಳು, ಸಣ್ಣ ರೈತರಿಂದ ಹಿಡಿದು ದೊಡ್ಡ ರೈತರ ತನಕ ನೀವು ವಿಶೇಷವಾಗಿ ಆಹಾರ ಬೆಳೆಗಳಿರ್ಬೋದು, ಹಣ್ಣಿನ ಬೆಳೆಗಳಿರ್ಬೋದು, ತರಕಾರಿ ಇರ್ಬೋದು, ಕೈತೋಟಗಳಿರ್ಬೋದು, ಇದ್ರ ಬಗ್ಗೆ ಎಲ್ಲ ಭಾಳ ಚಂದ ವೀಡಿಯೋಗಳನ್ನು ಮಾಡ್ತಾಯಿದ್ದೀರಿ. ಬಹುಶಃ ನಿಮ್ಮ ಯೂಟ್ಯೂಬ್ ಚಾನಲ್ ಕೂಡ ನಮ್ಮ ರಾಜ್ಯದಲ್ಲಿ ಒಂದು ಮಾದರಿ, ಇದು ಸಂಪೂರ್ಣ ಸಹಜ ಕೃಷಿ. ಇದೊಂದು ಮುಂದಿನ ದಿನಗಳಲ್ಲಿ ಕೃಷಿಕರಿಗೆ ಏನಾದ್ರು ಮಾಹಿತಿ ಬೇಕು ಅಂತೇಳಿ ನಾವು ಹುಡುಕಿದಾಗ ನಮಗೆ ಬರುವಂಥದ್ದು ನಿಮ್ಮ ಚಾನಲ್ ನೆನಪು. ಅದು ಅಗ್ರ ಪಂಕ್ತಿಯಲ್ಲಿ ನಮ್ಮ ಯೂಟ್ಯೂಬ್ ಇತಿಹಾಸದಲ್ಲಿ ಒಂದು ಕೃಷಿ ಚಾನಲ್ ಆಗಿ ಬೆಳೆಯಲಿ ಅಂತ ನಿಮ್ಮ ಚಾನಲಿಗೂ ಕೂಡ ನಾನು ಶುಭ ಹಾರೈಸ್ತೇನೆ. ಇನ್ನಷ್ಟು ಇಂಥ ಒಳ್ಳೆ ಕೃಷಿಕರ ಸಂದರ್ಶನ ನಿಮ್ಮ ಚಾನಲ್ ಮುಖಾಂತರ ನಮ್ಮೆಲ್ಲರಿಗೂ ಸಿಗುವಂತಾಗಲಿ. ಸ್ನೇಹಿತರೆ, ಸಂದರ್ಶನ ಮುಗಿಲಿಲ್ಲ. ಇನ್ನು ದಿವ್ಯಾ ಮೇಡಮ್ ಡುರಿಯನ್ ಹಣ್ಣು ಮ್ಯಾಂಗೋಸ್ಟೀನ್ ಬಗ್ಗೆ ಕೂಡ ಮಾಹಿತಿ ಕೊಡ್ತಾರೆ. ಬನ್ನಿ ಅವರತ್ತು ಮಾತುಕತೆ ಪ್ರಾರಂಭ ಮಾಡುವ. ಎಷ್ಟು ವ್ಯವಸ್ಥಿತವಾಗಿ ಅಂತ ಹೇಳಿದರೆ, ಪ್ರತಿ ಹಣ್ಣಿನ ತೋಟದಲ್ಲೂ ಕೂಡ ಈ ರೀತಿ ಇದರ ಹಣ್ಣಿನ ವಿಶೇಷತೆಗಳನ್ನೆಲ್ಲ ಬರೆದಿದ್ದಾರೆ. ನಿಮಗೆ ಗೊತ್ತಾಗಿರ್ಬೋದು, ಡುರಿಯನ್ ಹಣ್ಣು ಆಗಿದೆ ಮೇಡಮ್ ಈ ಬಾರಿ ಏನಾದರೂ? ಹಾ, ಇದೊಂದು ಗಿಡದಲ್ಲಿ ಆಗಿತ್ತು. ಆಕ್ಚುಲಿ ಡೂರಿಯನ್ ಬೆಳೆಯುವಂಥದ್ದು ಒಂದು ಆರ್ಟ್. 2-3 ವರ್ಷದಲ್ಲಿ ನಾನು ಅದನ್ನ ಫೇಲ್ ಆದೆ. ಈ ಸಲ ಸೀನಿಯರ್ ಪ್ಲಾಂಟರ್ ಜೇಕಬ್ ಸರ್ ಅವರದ್ದು ಅಡ್ವೈಸ್ ಇಂದ ಸಂಹೌ ನಾನು ಒಂದು 10-12 ಡೂರಿಯನ್ ಬೆಳೆಯುವಲ್ಲಿ ಯಶಸ್ವಿ ಆದೆ. ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿತ್ತಂತೆ ಡೂರಿಯನ್. ಪರ್ಸನಲಿ ನನಗೆ ಹಣ್ಣು ಇಷ್ಟ ಇಲ್ಲ, ಸೊ ಅದ್ರ ಬಗ್ಗೆ ನಾನೇನು ಮಾತಾಡೋದಿಲ್ಲ. ಆದ್ರೆ ಕಮರ್ಷಿಯಲ್ ಪ್ಲಾಂಟೇಶನ್ಗೆ ಅದು ಆಗ್ತದ ಇಲ್ವಾ ಅನ್ನುವಂಥದ್ದು ಇನ್ನೂ ಸಹ ಸ್ಟಡಿ ಆಗ್ಬೇಕು. ಯಾಕಂದ್ರೆ ಇಂಡಿಯಾದಲ್ಲಿ ಅಷ್ಟೊಂದು ಆಕ್ಸೆಪ್ಟೆನ್ಸ್ ಮಾಡ್ತಾರ ಎಷ್ಟು ಸ್ಮೆಲ್ಲಿ ಫ್ರೂಟ್ ಅನ್ನ ನನಗೆ ಗೊತ್ತಿಲ್ಲ. ನಮ್ಮ ಹಣ್ಣು ತಿಂದವರೆಲ್ಲ ಒಳ್ಳೇದಿದೆ ಅಂತ ಹೇಳಿದ್ದಾರೆ. ಅದಕ್ಕೆ ಸ್ವಲ್ಪ ಕಂಪ್ಯಾರಿಟಿವ್ಲಿ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಉಂಟು. ನಾವು ಹಾಕಿದೊಂದು 50 ಗಿಡದಲ್ಲಿ ಒಂದು 30 ಗಿಡ ಹೋಯ್ತು ನಮ್ಮಲ್ಲಿ. ನಾವು ಅದನ್ನ ರಂಬುಟಾನ್ ಇಂದ ರೀಪ್ಲೇಸ್ ಮಾಡಿದ್ದೇವೆ. ಸೊ ಇದೊಂದಿಷ್ಟು ಗಿಡ ಉಂಟು. ಇದ್ರ ಬಗ್ಗೆ ನಾನು ತುಂಬಾ ಮಾರ್ಕೆಟಿಂಗ್ ಇದು ಬಗ್ಗೆ ಹೇಳುವಷ್ಟು ಡೂರಿಯನ್ ಅನ್ನು ನಾನು ಬೆಳೀತಾ ಇಲ್ಲ.
ಇದಕ್ಕೆ ನೀರಾವರಿ ಎಲ್ಲ ಹೇಗೆ ಮಾಡಿದ್ರಿ? ನೀರಾವರಿ ಈಗ ನಮ್ಮ ಹತ್ರ ಬಾವಿ ಉಂಟು, ಈ ತರದ್ದು 2 ಬಾವಿ ಉಂಟು ನಮ್ಮ ಹತ್ರ. ಹಾ. ಸೊ ಡ್ರಿಪ್ ಇರಿಗೇಷನ್, ಹಾ. ಅಂದ್ರೆ ಎಲ್ಲ ಸಹ ಬೋರ್ವೆಲ್ ವ್ಯವಸ್ಥೆ. ಬೋರ್ವೆಲ್ ಫೇಲ್ ಆಯ್ತು ನಮ್ಮಲ್ಲಿ. ಓ, ಅಂದ್ರೆ ಡ್ರಿಪ್ ಇರಿಗೇಷನ್. ಅಂದ್ರೆ ಮೇಲೆ ನೀರಿದೆ, ಅಡಿ ನೀರಿಲ್ಲ ಅಂತ ಅಡಿ ನೀರಿಲ್ಲ. ಹೌದು, ಮೇಲೆ ಸಹ ನೀರಿಲ್ಲ. ಬೇರೆ ಬೇರೆ ಸೋರ್ಸ್ ಇಂದ ನಾವು ತಂದು ಇಲ್ಲಿ ಪಂಪ್ ಮಾಡ್ಕೊಂಡು ಮತ್ತೆ ಕೊಡುವಂತದ್ದು ನೀರನ್ನ. ಓಹೋ. ಸೊ ಅದೇ ರಂಬುಟಾನು ನೀರು ಕಡಿಮೆ ಬೇಕಾಗುವ ಗಿಡ ಅಂತ ಇನಿಷಿಯಲಿ ನಮ್ಗೆ ಮಿಸ್ಗೈಡ್ ಆದದ್ದು. ಆಕ್ಚುಲಿ ಇಲ್ಲ, ಹಣ್ಣು ಬರುವಾಗ ರಂಬುಟಾನಿಗೆ ಬೇಕಾಗುವಷ್ಟು ನೀರು ಯಾವುದಕ್ಕೆ ಸಹ ಬೇಕಾಗುದಿಲ್ಲ. ಪರ್ ಪ್ಲಾಂಟ್ ಪರ್ ಡೇ 200 ಲೀಟರ್ಸ್ ಆಫ್ ವಾಟರ್ ಆಫ್ಟರ್ 5 years. ಅಷ್ಟು ಬೇಕು. ಕೊಲ್ಲ ಸುತ್ತ ಕವರ್ ಆಗ್ಬೇಕು. ನೋಡಿ ನಿಮ್ಗೆ ಹೇಳುದಾದ್ರೆ ಅಲ್ಲಿ ನಾವು ಸ್ಪ್ರಿಂಕ್ಲರ್ ಎತ್ತಿ ಕಟ್ಟಿದ್ದೇವೆ, ನೋಡಿದ್ರಾ? ಸೊ ಇಲ್ಲಿ ನೋಡಿ ಸ್ಪ್ರಿಂಕ್ಲರ್ ಇಲ್ಲಿ ಎತ್ತಿ ಕಟ್ಟಿದ್ದೇವೆ, ಇದ್ರಲ್ಲಿ ನೋಡಿ, ಇದ್ರಲ್ಲಿ ಕರೆಕ್ಟ್ ಗೊತ್ತಾಗ್ತದೆ. ಆ ಎತ್ತಿ ಕಟ್ಟಿದ ಸ್ಪ್ರಿಂಕ್ಲರ್ ಅಲ್ಲಿ ಇಡೀ ಕ್ಯಾನೋಪಿಗೆ ಅದು ನೀರು ಕವರ್ ಆಗ್ಬೇಕು. ಇದಕ್ಕೂ ಬೇಕು. ಇಷ್ಟು ಹೈಟ್ ಅಲ್ಲಿ ಹಾರಿದ್ರೆ ಅದು ಇಡೀ ಕ್ಯಾನೋಪಿಗೆ ಕವರ್ ಆಗ್ಬೇಕು. ಇದೆಲ್ಲ ಚಂಡಿ ಆಗ್ಬೇಕು. ಇಲ್ಲದೆ ಇದ್ರೆ ಹೋದ ವರ್ಷ ಅದು ಸೆಂಟ್ರಲ್ಲಿ ಮಾತ್ರ ಇತ್ತು, ತುದಿಯಲ್ಲಿ ಎಂತ ಹಣ್ಣು ಬರ್ತದೆ ನೋಡಿ ಇಲ್ಲಿ, ಆ ಹಣ್ಣೆಲ್ಲ ಜಳ್ಳು ಬರ್ತದೆ ನೋಡಿ. ಹಣ್ಣುಗಳ ರಾಜ ಅನ್ನುವಂಥದ್ದು ಮ್ಯಾಂಗೋಸ್ಟಿನ್, ಕ್ವೀನ್ ಆಫ್ ಫ್ರೂಟ್. ಅದು ರಾಣಿ ಆಗ್ಬೇಕಿತ್ತು. ಹೌದು, ಇಟ್ಸ್ ಅ ಕ್ವೀನ್ ಆಫ್ ಫ್ರೂಟ್. ರಾಜ ಇಸ್ ಮ್ಯಾಂಗೋ. ಎಷ್ಟು ಗಿಡಗಳು ಹಾಕಿದ್ರಿ ಮೇಡಮ್? ಮ್ಯಾಂಗೋಸ್ಟಿನ್ ನಮ್ಮ ಹತ್ರ ಫಸ್ಟ್ಗೆ ಇದ್ದದೊಂದು 5 ಗಿಡ, ಮತ್ತೆ ಆಮೇಲೆ ವಿಯೆಟ್ನಾಂ ಸೂಪರ್ ಅರ್ಲಿ ಎಂತದ್ದು ಈಗ ಎಲ್ಲ ಸಹ 1 ವರ್ಷದಲ್ಲಿ ಹಲಸಿನ ಹಣ್ಣು ಬರ್ತದೆ ಅಂತ ಹೇಳ್ತಾರೆ. ಆ ಗಿಡ ಇಲ್ಲಿ ಫಂಗಸ್ ಬಂದು ನಮ್ಮ ಹತ್ರ ಒಂದು 70-80 ಅಷ್ಟು ಗಿಡ ಸಹ ಹೋಯ್ತದು. ಸೊ ಅದನ್ನ ರಿಪ್ಲೇಸ್ ಮಾಡಿ ಮತ್ತೆ ನಾವು ಮ್ಯಾಂಗೋಸ್ಟಿನ್ ಈಗ ಹಾಕಿದ್ದೇವೆ. ಕ್ರಾಪ್ ಬರ್ಬೇಕಷ್ಟೇ, ಇನ್ನೊಂದು 2-3 ವರ್ಷ ತಗೊಳ್ತದೆ. ಇದರಲ್ಲಿ ಎಲ್ಲ ನಮಗೆ ಕ್ರಾಪ್ ಬಂದಿದೆ. ಆಕ್ಚುಲಿ ನೀವು ಇಂಟರ್ ಕ್ರಾಪ್ ಮಾಡೋದಿದ್ರೆ ಇನ್ ಬಿಟ್ವೀನ್ ದ ಅರೆಕಾನಟ್ ಅಂಡ್ ಕೋಕೋನಟ್, ಮ್ಯಾಂಗೋಸ್ಟಿನ್ ಇಸ್ ದ ಬೆಸ್ಟ್ ಆಪ್ಷನ್. ಹೆಚ್ಚು ಬಿಸಿಲು ಬೇಕು ಅಂತಿಲ್ಲ ಅದಕ್ಕೆ. ಶೇಡ್ ಫ್ರೆಂಡ್ಲಿ. ರಂಬುಟಾನಿ ಹೇಗೆ ಸನ್ ಲವಿಂಗ್, ದಿಸ್ ಇಸ್ ಅ ಶೇಡ್ ಫ್ರೆಂಡ್ಲಿ ಪ್ಲಾಂಟ್. ಸೊ ತುಂಬಾ ಬಿಸಿಲು ಬೇಕು ಅಂತಿಲ್ಲ, ನೆರಳಲ್ಲಿ ಸಹ ಒಳ್ಳೇದು ಬರ್ತದೆ. ಸೊ ರಂಬುಟಾನಿಗಿಂತ ಇನ್ನು ಫ್ಯೂಚರ್ ಆಲೋಚನೆ ಮಾಡಿದಾಗ ಮ್ಯಾಂಗೋಸ್ಟಿನಿಗೆ ಪೊಟೆನ್ಶಿಯಲ್ ಒಳ್ಳೇದುಂಟು. ಯಾಕಂತ ಹೇಳಿದ್ರೆ ಶೆಲ್ಫ್ ಲೈಫ್ ಜಾಸ್ತಿ ಉಂಟು, ಅದಕ್ಕೆ ಕಾಂಪಿಟೇಷನ್ ಕೊಡುವಂತ ಬೇರೆ ಹಣ್ಣಿಲ್ಲ. ಲೈಕ್ ಈಗ ರಂಬುಟಾನಿಗೆ ಲಿಚ್ಚಿ ಉಂಟು, ಲಾಂಗ್ ಆನ್ ಉಂಟು, ಮ್ಯಾಂಗೋಸ್ಟಿನಿಗೆ ಆತರ ಏನು ಸಹ ಇಲ್ಲ. ವರ್ಲ್ಡ್ ವೈಡ್ ಆಕ್ಸೆಪ್ಟೆನ್ಸ್ ಕಂಪ್ಯಾರಿಟಿವ್ಲಿ ರಂಬುಟಾನಿಗಿಂತ ಮ್ಯಾಂಗೋಸ್ಟಿನಿಗೆ ಒಳ್ಳೇದುಂಟು. ಮತ್ತೆ ನಮ್ಮಲ್ಲಿ ಒಳ್ಳೆ ಹಣ್ಣು ಬರ್ತದೆ ಸಹ, ಬಿಫೋರ್ ದ ಸೀಸನ್ ಬರ್ತದೆ, ಫ್ಯಾನ್ಸಿ ರೇಟಿಂಗ್ ಸಿಗ್ತದೆ. ಸೊ ಮ್ಯಾಂಗೋಸ್ಟಿನ್ ಹ್ಯಾಸ್ ಅ ಪೊಟೆನ್ಶಿಯಲ್. ಓಕೆ ಮೇಡಮ್, ನಿಮ್ಮ ಒಂದು ಬ್ಯುಸಿ ಕೆಲಸಗಳು, ಕೃಷಿ ಕೆಲಸಗಳು, ಇದರ ಮಧ್ಯದಲ್ಲೂ ಕೂಡ ನಮಗೊಂದು ಅತ್ಯುತ್ತಮವಾಗಿರುವಂಥ ಮಾಹಿತಿಯನ್ನು ಕೊಟ್ಟಿದ್ದೀರಿ. ನಮ್ಮ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಕಡೆ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು.